ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಮಂಗಳವಾರ ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ, ವನಸಿರಿಗಳ ಮಹತ್ವ ಮತ್ತು ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬಹುದು ಅನ್ನೋವಂಥ ಎಲ್ಲ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಎಲ್ಲ ಜನಪ್ರಿಯ ಧಾರಾವಾಹಿಗಳಾಗಿರಬಹುದು, ನಿಮ್ಮ ನೆಚ್ಚಿನ ಸ್ಟಾರ್ಗಳ ಚಲನಚಿತ್ರಗಳು ಆಗಿರಬಹುದು ಮತ್ತು ನಿಮ್ಮ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋಗಳಾಗಿರಬಹುದು, ಇದೆಲ್ಲಕ್ಕಿಂತ ಮುಖ್ಯವಾಗಿ ಸತತ 5 ವರ್ಷಗಳಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ಬರ್ತಾ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸ್ತಾ ಬಂದಿದ್ದೀರಿ. ಹೀಗೆ ನಿರಂತರವಾಗಿ ಜಿ ಕನ್ನಡ ವಾಹಿನಿಯನ್ನು ವೀಕ್ಷಿಸಲು ಜಿ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ. ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಮತ್ತು DTH ಅನ್ನು ಸಂಪರ್ಕಿಸಿ ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಪಾವತಿ ಮಾಡಿ ಜಿ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಂಗಳವಾರದ ಈ ಶುಭ ದಿನದಂದು ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಜಯ ದುರ್ಗೆ. देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी दुःखविमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःखविमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे जय
वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गाम्बे विश्वेश्वरि वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गाम्बे जय जय देवी जय जय गायत्री सावित्री सरस्वती जगदीश्वरि जय दुर्गाम्बे श्रीकरि शङ्करि ईश्वरि धीश्वरि सर्वसिद्धि स्वरूपिणि गायत्री सावित्री सरस्वती जगदीश्वरि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी सहस्रकोटिघनतेजो वर्णविराजिते श्रीचक्रबिन्दुमध्यैकनिलये महासने जय दुर्गाम्बे उद्यद्भानुसहस्रकोटिघनतेजो वर्णविराजिते श्रीचक्रबिन्दुमध्यैकनिलये महासने जय दुर्गाम्बे जय जय देवी बाणभुषुण्डी परिधायुधधृते पराशक्ति जय दुर्गाम्बे खड्गिनि शूलिनि घोरागदिनि चक्रिणि शङ्खिनि चापिनि बाणभुषुण्डी परिधायुधधृते पराशक्ति जय दुर्गाम्बे जय जय देवी जय जय देवी दुर्गा देवी शरणं जय जय देवी जय ಮುಂದುವರಿಸ್ತಾ ವೀಕ್ಷಕರೇ, ಈಗ ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ.
ಹ್ರೀಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಭಗವತಿನ ಪ್ರಾರ್ಥನೆ ಮಾಡ್ತಾ, ರಾಜ್ಯದಲ್ಲಿ ಅಗ್ನಿ ಅನಾಹುತಗಳು ಸಾಕಷ್ಟು ಆಗ್ತಾ ಇದೆ. ನಿನ್ನೆ ಬೆಳಗಿನ ಕಾರ್ಯಕ್ರಮದಲ್ಲಿ ಹೇಳಿದೆ, ಅಗ್ನಿ ಬೆಂಕಿಗೆ ಯಾವುದು ಏನು ಹೇಗೆ ಅಂತಕ್ಕಂಥದ್ದು ಏನೂ ಅರಿವಿರೋದಿಲ್ಲ. ಬೆಂಕಿಯ ಕಿರುನಾಲಿಗೆ ಎಷ್ಟು ದೂರಕ್ಕೆ ಚಾಚಿದರೂ ಸಹಿತ ಅಷ್ಟು ಎಲ್ಲವನ್ನು ಸಹಿತ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಈ ಸುಂದರವಾದಂತಹ ಪ್ರಕೃತಿ ಮಾತೆ ಕಾಡಲ್ಲಿ ಮೃಗಗಳು, ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು, ಜೊತೆಗೆ ಪಕ್ಷಿಗಳು ಎಲ್ಲವೂ ಸಹಿತ ಸುಟ್ಟು ಕರಕಾಗ್ತಾ ಇದೆ. ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ವಾಲಂಟಿಯರಾಗಿ ಬಂದಿದ್ದೀರಿ. ಒಂದಷ್ಟು ನಾಡಲ್ಲಿ ಅಂದರೆ ಅರಣ್ಯದಲ್ಲಿ ಆಗ್ತಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ತಿಳಿದು ಅದಕ್ಕೆ ಬೇಕಾದಂತಹ ರೀತಿ ಆ ಅಗ್ನಿನ ಒಂದು ಶಾಂತಿಗೊಳಿಸುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆ ಪ್ರಾಂತ್ಯಗಳನ್ನು ದಾಟಿ ಹೊರಗಡೆ ಬಂದಿರತಕ್ಕಂತಹ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಅನ್ನ ಆಹಾರವನ್ನು ನೀಡುವಂಥ ಕಾಯಕವನ್ನು ಸಹಿತ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರ ಮನೆ ಮಾಡಿ ಮೇಲೂ ಸಹಿತ ಪಕ್ಷಿಗಳಿಗೆ ಒಂದಷ್ಟು ನೀರು, ಒಂದಷ್ಟು ಧಾನ್ಯಗಳು, ನೀರು ಮತ್ತು ಧಾನ್ಯಗಳನ್ನು ಪಕ್ಷಿಗಳಿಗೆ ನೀವು ಮನೆ ಪ್ರಾಂತ್ಯಗಳಲ್ಲಿ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಮೊದಲೇ ಹೇಳಿದ್ದೇನೆ, ಮನೆಗಳ ಹತ್ರ ದೊಡ್ಡ ಮರಗಳಿಲ್ಲ, ಮರಗಳಲ್ಲಿ ವಾಸ ಮಾಡಲಿಕ್ಕೆ ಪಕ್ಷಿಗಳಿಲ್ಲ. ಆದರೂ ಸಹಿತ ಎಲ್ಲೋ ವಾಸ ಮಾಡುವಂಥ ಪಕ್ಷಿಗಳಿಗೆ ಅನ್ನ ಆಹಾರಕ್ಕಾಗಿ ಭಾಳ ದೂರ ಬಾರ ಹುಡುಕಾಡ್ತಾ ಇರ್ತವೆ. ಅದಕ್ಕಾಗಿ ಒಂದಿಷ್ಟು ನೀರನ್ನು ಉಳಿಸಿ. ಬೇಸಿಗೆ ಕಾಲ ಆದ್ದರಿಂದ ಎಲ್ಲೆಲ್ಲೂ, ಅದರಲ್ಲೂ ಈ ಬಾರಿ ಅಂತೂ ಅಗ್ನಿ ಆಕಸ್ಮಿಕಗಳು ಸಾಕಷ್ಟು ನಡೀತಾ ಇದೆ. ಒಂದೊಂದು ಪ್ರಾಂತ್ಯದಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಿ ಒಂದಿಷ್ಟು ಅರಣ್ಯವೋ, ಎಲ್ಲಿ ಒಂದಿಷ್ಟು ಕಾಡು ಇರುತ್ತೋ, ಎಲ್ಲಿ ಒಂದಿಷ್ಟು ಹಸಿರಿದ್ದು ಅದು ಒಣಗಿದೆಯೋ ಅಂತಹ ಕಡೆ ಎಲ್ಲವೂ ಸಹಿತ ಅಗ್ನಿ ಆಕಸ್ಮಿಕ ಆಗ್ತಾ ಇದೆ. ಕಳೆದ ಒಂದಷ್ಟು ದಿನಗಳಿಂದ ಅಲ್ಲಿ ಅಗ್ನಿ ಬಿತ್ತು, ಇಲ್ಲಿ ಅಗ್ನಿ ಬಿತ್ತು, ಅಲ್ಲಿ ಬೆಂಕಿ ಆಯಿತು, ಇಲ್ಲಿ ಬೆಂಕಿ ಆಯಿತು, ಅದು ಸುಡ್ತು, ಇದು ಸುಡ್ತು. ಇದನ್ನು ಕೇಳಿ ಕೇಳಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಆದರೆ ಅಂತಹ ಅಗ್ನಿ ಶಾಂತವಾಗಬೇಕು. ಪ್ರಕೃತಿಯಲ್ಲಿ ಎಲ್ಲವೂ ಸಹಿತ ಸಮತೋಲನವಾಗಿದ್ದು ಸಮಂಜಸವಾಗಿದ್ದರೆ ಮಾತ್ರ ಜೀವನ. ನಾವು ಚೆನ್ನಾಗಿದ್ದರೆ ಸಾಕಪ್ಪ ಅಂತ ಅಂದ್ಕೊಂಡ್ರೆ ಸಾಲದು. ಈ ಸುಂದರವಾದಂಥ ಪ್ರಕೃತಿ ಚೆನ್ನಾಗಿರಲಿಲ್ಲಪ್ಪ ಅಂತ ತಿಳ್ಕೊಳ್ಬೇಕು. ಅಂತಹ ಪ್ರಕೃತಿ ಮಾತೆಯ ಶಾಂತಿಗೋಸ್ಕರ ರುದ್ರದೇವರ ಆರಾಧನೆ ಮಾಡ್ತಿದ್ದೀವಿ. ರುದ್ರದೇವರ ಆರಾಧನೆ ಮಾಡಲೇಬೇಕಾಗಿದೆ. ಅದಕ್ಕಾಗಿ ಎಲ್ಲಿ ಶಿವನ ಆಸ್ಥಾನ ಇದೆಯೋ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಶಿವನ ಮಂದಿರದಲ್ಲಿ ಸಾಧ್ಯವಾದಷ್ಟು ಹೋಗಿ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸಿ. ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂತಹ ಮುಖಂಡರು, ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂತಹ ಅಧ್ಯಕ್ಷರು, ಉಪಾಧ್ಯಕ್ಷಗಳು ಯಾರ್ಯಾರಿದ್ದೀರಿ, ತಾವೆಲ್ಲ ಏನು ಸಮಾಜ ಸೇವೆ ಮಾಡ್ತಿದ್ದೀರಿ, ತಾವೆಲ್ಲರೂ ಸಹಿತ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ರುದ್ರದೇವರಿಗೆ ಅಂದರೆ ಶಿವನ ಆಸ್ಥಾನದಲ್ಲಿ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಜಲಿಸಿ ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ ಅಂತ ನೀವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾಗಿದೆ. ಇನ್ನೂ ಹೀಗೆ ಮುಂದೆ ನಡೀತಾ ಹೋದರೆ ಪ್ರಾಣಿಗಳಿಗಂತೂ ಜಾಗವೇ ಇರೋದಿಲ್ಲ. ಕಾಡೆಲ್ಲ ಸುಟ್ಟು ಭಸ್ಮ ಆಗ್ತಾ ಇದೆ. ಬರೀ ಕಾಡಷ್ಟೇ ಮಾತ್ರವಲ್ಲ, ನಾಡಿನಲ್ಲೂ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಅಲ್ಲಿ ಆ ಕಡೆ ಬೆಂಕಿ ಬಿತ್ತು, ಈ ಕಡೆ ಬೆಂಕಿ ಬಿತ್ತು, ಒಂದು ಗ್ಯಾಸ್ ಸಿಲಿಂಡರ್ ಬರಸ್ಟ್ ಆಯಿತು. ಎರಡ ಎಲ್ಲಿಂದ ಎಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಯಾವ ನ್ಯೂಸ್ ಚಾನಲ್ ತಿರುಗಿಸಿದ್ರು ಅದರಲ್ಲಿ ಅಗ್ನಿ ಆಗ್ತಿರ್ತಕ್ಕಂಥದ್ದು, ಅಗ್ನಿ ಬಿದ್ದಿರ್ತಕ್ಕಂಥದ್ದು, ಅಗ್ನಿಯ ಕಿರುನಾಲಿಗೆ ಇಂತಹದ್ದೊಂದು ಅನಾಹುತ ಆಯಿತು, ಇಂತಹದೊಂದು ಸಮಸ್ಯೆ ಆಯಿತು ಅಂತಕ್ಕಂಥದ್ದನ್ನೇ ಕೇಳ್ತಾ ಇದ್ದೀವಿ ನಾವು. ಈ ಕಾಲದಲ್ಲಿ, ಈ ಮಾಸದಲ್ಲಿ, ಅದರಲ್ಲೂ ಈ ಒಂದು ಮಾಘ ಮಾಸದಲ್ಲಿ ನಾವು ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರೆ ಬೇಗ ಕಾರ್ಯಸಿದ್ಧಿ ಅಂತಕ್ಕಂಥದ್ದು ಪುರಾಣಗಳಲ್ಲೂ ಇದೆ. ಅದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೂ ಸಹಿತ. ಅದಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನೋಡಿದಂತಹ ಜಯದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿದ್ರಿ. ಜಯದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಉಡುಪಿ ಸಮೀಪದಲ್ಲಿರ್ತಕ್ಕಂಥ ಉಡುಪಿ ಕೃಷ್ಣ ಮಠಕ್ಕೆ ಸಮೀಪದಲ್ಲಿರ್ತಕ್ಕಂಥ ಜಯದುರ್ಗೆಯ ದರ್ಶನ ಮಾಡಿದ್ರಿ. ಆ ತಾಯಿಯ ಹಸ್ತದಲ್ಲೂ ಸಹಿತ ಒಂದು ಕೈಯಲ್ಲಿ ಕೆಂಡ, ಒಂದು ಕೈಯಲ್ಲಿ ಅಭಯವನ್ನು, ಮತ್ತೊಂದು ಕೈಯಲ್ಲಿ ವಿಶೇಷವಾಗಿ ಶಂಕುಚಕ್ರವನ್ನು ಹಿಡಿದಿದ್ದಾಳೆ. ಆ ತಾಯಿಯಲ್ಲೂ ಪ್ರಾರ್ಥಿಸ್ತಾ ಇದ್ದೀವಿ, ಅಮ್ಮ ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ. ಪ್ರಕೃತಿ ಮುನಿದರೆ, ಪ್ರಕೃತಿ ಎಲ್ಲವೂ ನಾಶವಾದರೆ ಮತ್ತು ಸಮಾಜದಲ್ಲಿ ಮಾನವ ಸಂಕುಲನಕ್ಕೂ ಬಹಳಷ್ಟು ಕಷ್ಟ ಆಗುತ್ತೆ. ಜೊತೆಗೆ ಎಷ್ಟೋ ಸಲ ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಸಹಿತ ತಮ್ಮ ಉಸಿರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಆಸರೆಗಳನ್ನು ಕಳ್ಕೊಂಡು ಭಾಳಷ್ಟು ಹಿಂಸೆ ಪಡ್ತಾ ಇದೆ. ಇದಾಗಬಾರ್ದು. ಎಷ್ಟೋ ಪಕ್ಷಿ ಪ್ರಾಣಿಗಳು ಸಜೀವ ದಹನವಾಗ್ತಾ ಇದೆ. ಅದಾಗಬಾರ್ದು. ಇದಾಗಬಾರ್ದು ಅಂದರೆ ಪುನಃ ಪ್ರಕೃತಿ ಶಾಂತಿ ಆಗಬೇಕು. ಆ ಪ್ರಕೃತಿ ಶಾಂತಿಗಾಗಿ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಬೇಕು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಇವತ್ತು ಪ್ರಾರಂಭದಲ್ಲೇ ನೆನ್ನೆನೂ ತಿಳಿಸಿದ್ದೆ, ರಾಶಿಫಲವನ್ನು ಆದಷ್ಟು ಬೇಗ ತಗೊಳ್ಳೋಣ ಅಂತ. ಹಾಗಾಗಿ ಈಗ ಪಂಚಾಂಗ ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಹರಿಸೋಣ. ಭಗವಂತ, ಮತ್ತೊಮ್ಮೆ ಹೇಳ್ತಿದ್ದೇನೆ, ವೇದ ಮಂತ್ರಗಳಿಗೂ
ಅಥವಾ ನಾವು ಬೇರೆ ಯಾವುದೇ ವಿಚಾರಗಳನ್ನು ಹೇಳೋದಕ್ಕೂ ಮುನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆ ಮಾಡಿ ಮೇಲೂ ಅಥವಾ ರಸ್ತೆಗಳಲ್ಲಿ ಗೋವುಗಳು ಓಡಾಡುವಂತಹ ಸ್ಥಳಗಳಲ್ಲಿ ಒಂದಷ್ಟು ನೀರನ್ನಿಡಿ. ಒಂದಷ್ಟು ನೀರು, ಒಂದಷ್ಟು ದವಸ ಧಾನ್ಯಗಳನ್ನು ಖಂಡಿತ ನಾವು ತಿನ್ನೋದರಲ್ಲಿ ಒಂದು ತುತ್ತು ಅನ್ನವನ್ನು, ನಾವು ತಿನ್ನುವಂತಹದ್ರಲ್ಲಿ ಒಂದಿಷ್ಟು ಅಕ್ಕಿಯನ್ನು ಉಳಿಸಿ ದವಸ ಧಾನ್ಯಗಳನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕಿದ್ರೆ ಖಂಡಿತ ತಪ್ಪಲ್ಲ. ಪಶು ಪಕ್ಷಿ ಪ್ರಾಣಿಗಳಿಗೆ ಇವತ್ತು ನೀವೇನು ಅನ್ನವನ್ನು ಉಣಬಡಿಸ್ತಿದ್ದೀರೋ, ಇವತ್ತು ನೀವೇನು ನೀರನ್ನು ಕೊಡ್ತಿದ್ದೀರೋ, ಖಂಡಿತ ಅದು ಪುನಃ ನಮಗೆ ವಾಪಸ್ ಕೊಡುತ್ತೆ. ಅದರಿಂದ ನಮಗೆ ಮತ್ತಷ್ಟು ಶ್ರೇಯಸ್ಸಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹಿತ ಈ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಇದು ಪ್ರತಿಯೊಬ್ಬರು ಮಾನವೀಯತೆ ಮೆರೀತಕ್ಕಂಥದ್ದು. ಸಾಕಷ್ಟು ಅವಘಡಗಳು ಸಂಭವಿಸ್ತಿರ್ತಕ್ಕಂಥ ಈ ಕಾಲದಲ್ಲಿ ಇಂತಹದ್ದೊಂದು ಪ್ರಧಾನವಾದಂಥ ಸೇವೆಯನ್ನು ಸಲ್ಲಿಸಿದ್ರೆ ನಿಜಕ್ಕೂ ಒಂದು ಮಹಾಯಜ್ಞವನ್ನೇ ಮಾಡಿದಷ್ಟು ಪುಣ್ಯ ಎಲ್ಲರಿಗೂ ಸಿಗುತ್ತೆ. ಭಗವಂತ ಶ್ರೀರಾಮಚಂದ್ರ ಶ್ರೀ ವಿಳಂಬಿನಾಮ ಸಂವತ್ಸರ ಉತ್ತರಾಯಣಿ ಶಿಶು ಋತು ಮಾಘ ಮಾಸ ಕೃಷ್ಣ ಪಕ್ಷ 26/2/2019 ಮಂಗಳವಾರ ಸಪ್ತಮಿ ಅನುರಾಧ ನಕ್ಷತ್ರ. ಇವತ್ತು ಮಂಗಳವಾರ ಅನುರಾಧ ನಕ್ಷತ್ರ ಇರತಕ್ಕಂಥದ್ದು ಬಹಳ ವಿಶೇಷ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಅನುರಾಧ ನಕ್ಷತ್ರ ಇವತ್ತಿನ ದಿವಸ ಸಮಸ್ತವೂ ಸಹಿತ, ಅಂದರೆ ಯಾರ್ಯಾರ್ದು ಅನುರಾಧ ನಕ್ಷತ್ರವಾಗಿದೆಯೋ, ಯಾರ್ಯಾರು ಮಹಾನಕ್ಷತ್ರದಲ್ಲಿ ಜನಿಸಿದ್ದೀರೋ ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ, ಸಿದ್ಧಿ ಆಗಲಿದೆ. ಯಾಕೆಂದರೆ ಮಾಘ ಮಾಸದಲ್ಲಿ ಅನುರಾಧ ನಕ್ಷತ್ರಕ್ಕೆ ಅಂಥ ಒಂದು ವಿಶೇಷತೆ ಇದೆ. ಅನುರಾಧ ನಕ್ಷತ್ರ ಇವತ್ತಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ನೀವು ಮಾಡುವಂಥ ಸಂಕಲ್ಪ ಸಾಧ್ಯವಾದಷ್ಟು ಯಾರ್ಯಾರ್ದು ಅನುರಾಧ ನಕ್ಷತ್ರ ಮಹಾನಕ್ಷತ್ರವಿದೆಯೋ ತಾವು ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರುದ್ರದೇವರ ಹತ್ರ, ಅಂದರೆ ಶಿವನ ಸಾನ್ನಿಧ್ಯದಲ್ಲಿ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿನಪ್ಪ ಅಂತ ನೀವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ, ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ನಿಮ್ಮ ನಕ್ಷತ್ರಕ್ಕೆ ತಾರಾಬಲ ಚೆನ್ನಾಗಿರೋದ್ರಿಂದ ತಾವು ಭಗವಂತನ ಹತ್ರ ಸಾನ್ನಿಧ್ಯದಲ್ಲಿ ನಿಂತು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಶೀಘ್ರವಾಗಿ ಫಲವನ್ನು ಉಂಟು ಮಾಡ್ತಾನೆ ಭಗವಂತ. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಭಗವಂತನ ಬೇಡೋದ್ರಲ್ಲಿ ತಪ್ಪಿಲ್ಲ. ಭಗವಂತನ ಬೇಡದ್ರೆ ಒಂದಲ್ಲ ಒಂದು ಕ್ಷಣ ಭಗವಂತ ನಮಗೆ ಒಲಿದು ನಮ್ಮ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾನೆ. ಬೇರೊಬ್ಬರ ಹತ್ರ ಬೇಡಿಕೆ ಇಟ್ಟರೆ ಅದರ ಸಮಸ್ಯೆ ಬೇರೆ ಆಗುತ್ತೆ. ನಮ್ಮ ಹಸಿವನ್ನು ಭಗವಂತನಲ್ಲಿ ತೋಡ್ಕೋಬೇಕು, ಆಗ ಭಗವಂತ ನಮಗೆ ಬೇಕಾದ್ದನ್ನು ದಯಪಾಲಿಸ್ತಾನೆ. ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಅಲರ್ಜಿ ಸಮಸ್ಯೆಗಳು, ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತಹ ದಿನ. ಆದರೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಡೆಸ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ. ಹಾಗೆ ಯಾರನ್ನ ಅತಿಯಾಗಿ ಹೆಚ್ಚು ನಂಬಿದ್ದೀರೋ ಅಂತಹ ವ್ಯಕ್ತಿಗಳಿಂದಲೇ ಮೋಸಕ್ಕೊಳಗಾಗುವಂಥ ಸಾಂದ್ರತೆಗಳು ಸಾಕಷ್ಟು ಇದೆ. ಒಂದಷ್ಟು ಎಚ್ಚರಿಕೆ ಇರಲಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಕೆಂಪು ಗಂಧ, ಕೆಂಪು ವಸ್ತ್ರ, ಕೆಂಪು ಪುಷ್ಪ ಅಥವಾ ಕೆಂಪು ಹೂಗಳಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತು, ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ನಿಮ್ಮದೇ ಆದಂತಹ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನೇ ಕಾಣ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳುವಂತಹ ಕಾಲ. ಇವತ್ತು ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಿ, ಅಥವಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಮಂಗಳವಾರ ಇವತ್ತಿನ ದಿವಸ ಸಮಸ್ತವೂ ಸಹಿತ, ಅಂದರೆ ಮಂಗಳವಾರ ಸಮಸ್ತವೂ ಸಹಿತ ಮಂಗಳಕರವಾಗಿರಲಿ, ಹೆಚ್ಚಿನ ಫಲವನ್ನು ನಿಮಗೆ ಸಿಗುವಂತಾಗಲಿ. ಹಾಗೆ ದೇವಿಯ ಪ್ರಾರ್ಥನೆಯಿಂದ ಇವತ್ತು ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 2ರಿಂದ 4:15 2 ಗಂಟೆಯಿಂದ 4:15 ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ಹೊಸತನದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ, ವ್ಯಾಪಾರ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಮಾಧ್ಯಾಹ್ನದ ಕಾಲದಲ್ಲಿ, ಅಂದರೆ ಮಾಧ್ಯಾಹ್ನಿಕ ಸನ್ನಿವೇಶದಲ್ಲಿ ನೀವು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಈ ದಿನದ ರಾಹುಕಾಲದಲ್ಲಿ ದೇವಿಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು ಬೆಲ್ಲದ ಅಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ರಾಹುಕಾಲದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಬದುಕನ್ನು ಕಾಣ್ತೀರಿ ಇವತ್ತು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಒಂದು ವರ್ಚಸ್ಸು ತೇಜಸ್ಸು ಅಂದರೆ ಶುಕ್ರನ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಇವತ್ತು ತಾವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹಣಕಾಸಿನ ಬಗ್ಗೆ ಒಂದಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಇವತ್ತು ಸಾಧ್ಯವಾದರೆ 1 ಲೋಟ ಹಾಲನ್ನು ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಆಗಿರ್ತಕ್ಕಂಥ ಹಾಲಿನ ಪ್ರಸಾದವನ್ನು ನೀವು ಸ್ವೀಕರಿಸಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರಿಗೂ ಕೊಡಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಒಂದಷ್ಟು ಪದಾರ್ಥಗಳನ್ನು ಕೊಡಿಸಿ ಅವರ ಕೃಪಾಶೀರ್ವಾದ ನಿಮ್ಮೇಲಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕಾ ಹೀಗೆ ಸಪ್ತಮಾತೃಕೆಯರ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ತಾವು ಅಂದುಕೊಂಡಿದ್ದು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಿಗೆ ನೋವು ಬಹಳ ಇದೆ. ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಪದೇ ಒಂದಲ್ಲ ಒಂಥರ ಸಮಸ್ಯೆಗೆ ಈಡಾಗ್ತಾ ಇದ್ದೀರಿ. ನಿಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಸಮಂಜಸವಾಗಿ ಇದನ್ನು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಕ್ಕಾಗಿಯೇ ಸಾಕಷ್ಟು ಪ್ರಯತ್ನ ಇದೆ. ಒಂದಷ್ಟು ಆಫೀಸಿಗೆ ಸಂಬಂಧಪಟ್ಟದ್ದು, ಒಂದಷ್ಟು ಬ್ಯಾಂಕಿಗೆ ಸಂಬಂಧಪಟ್ಟದ್ದು, ಒಂದಷ್ಟು ಲೇವಾದೇವಿ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮದು. ಆದರೆ ಕೆಲಸ ಕಾರ್ಯಗಳು ಯಾವುದೂ ಸಹಿತ ಸಮಂಜಸವಾಗಿ ನಡೀತೀರಾ, ಒಂದಷ್ಟು ತೊಂದರೆಗಳನ್ನೇ ಅನುಭವಿಸ್ತಾ ಇದ್ದೀರಿ, ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಬೆಳಕನ್ನು ಕಾಣಲಿಕ್ಕೋಸ್ಕರ ತಾವೇನು ಸಂಕಲ್ಪ ಮಾಡಿದಿರೋ ಆ ಸಂಕಲ್ಪವನ್ನು ಪರಿಪಕ್ವತೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಸ್ವಲ್ಪ ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ, ಆದರೆ ಶ್ರಮ ಬೇಕಾಗಿದೆ. ಇವತ್ತು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯ ಮಾಡ್ಕೊಳ್ತೀರಿ, ಗಲಾಟೆ ಮಾಡ್ತೀರಿ, ಭಾಳಷ್ಟು ಕೋಪಗೊಳ್ತೀರಿ, ಮುಂಗೋಪದಿಂದ ವರ್ತನೆ ಮಾಡ್ತೀರಿ. ಸಾಧ್ಯವಾದಷ್ಟು ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಯಾವತ್ತಿಗೂ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಕೋಪನ್ನು ಯಾರು ತಂದುಕೊಂಡ್ರು, ಯಾರು ಮುಂಗೋಪದಲ್ಲಿದ್ದರು, ಯಾರು ಕೋಪವನ್ನು ಜಾಸ್ತಿ ಮಾಡ್ಕೊಳ್ತಿದ್ರು, ನಿಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ಹೊಡೆತ ಬೀಳುತ್ತೆ. ಆದಷ್ಟು ನಗುಮುಖ ಇರಲಿ, ಸ್ಮೈಲಿಂಗ್ ಫೇಸ್ ಇರಲಿ. ನೀವು ಎಷ್ಟು ನಗನಗ್ತಾ ಇದ್ದರೆ ಅಷ್ಟೇ ಒಳ್ಳೆಯದು. ಹಸಿವು ಎಲ್ಲರಿಗೂ ಆಗುತ್ತೆ, ಆದರೆ ಹಸಿವಿಗೆ ತಕ್ಕನಾದ ಆಯಾ ಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅನ್ನ ಆಹಾರ ಪ್ರಸಾದಗಳು ಏನು ಸಿಗುತ್ತೋ ಅದನ್ನು ಸ್ವೀಕರಿಸಬೇಕಾದ್ದು ಧರ್ಮ. ಕೆಲವರಿಗೆ ಕೋಪ ಬಂತು ಅಂದರೆ ಅನ್ನದ ಮೇಲೆ ತೋರಿಸ್ಕೊಳ್ತಾರೆ, ಮಧ್ಯಾಹ್ನ ಊಟ ಮಾಡೋದಿಲ್ಲ, ರಾತ್ರಿ ಊಟ ಮಾಡೋದಿಲ್ಲ, ಮನೆಯಲ್ಲಿ ಊಟ ಮಾಡೋದಿಲ್ಲ. ಮನೆಯಲ್ಲಿ ಅಡುಗೆ ಇದ್ದರೂ ಸಹಿತ ಅಡುಗೆ ಊಟ ಮಾಡ್ದಿರ ಹೊಟ್ಟೆಗೆ ಒಂದು ಲೋಟ ನೀರು ಕುಡಿದು ಬಾರ್ಲು ಮಲ್ಕೊಳ್ತಾರೆ. ಇಂತಹ ಪರಿಸ್ಥಿತಿ ಅಂದರೆ ಆ ಕೋಪ ಅಂತಕ್ಕಂಥದ್ದು ಅಷ್ಟು ಕೆಟ್ಟದ್ದು. ಈಗ ಕಳೆಯುವಂಥ ಕ್ಷಣ ಪುನಃ ಮತ್ತೆ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಆ ಕ್ಷಣದಲ್ಲಿ ನೀವೇನು ಮಾಡಬೇಕು, ಹೇಗೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬೇಕು, ಅಥವಾ ಕೋಪವನ್ನು ಬಿಟ್ಟು ಅಲ್ಲಿ ಬುದ್ಧಿವಂತಿಕೆಯಿಂದ ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಅಂತಕ್ಕಂಥದ್ದನ್ನು ಕರ್ಕಾಟಕ ರಾಶಿಯವರು ಇವತ್ತು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕಾರ್ಯಸಿದ್ಧಿಯಾಗುತ್ತೆ. ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಇಲ್ಲದ ತೊಂದರೆಗಳನ್ನು ಎದುರು ನೋಡ್ತೀರಿ. ಎಚ್ಚರಿಕೆ ಇರಲಿ. ಹಾಗೆ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇದೇ ಸಮಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಿ, ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ಳುವಂಥ ನಿಟ್ಟಿನಲ್ಲಿದ್ದೀರಿ. ಇವತ್ತು ತಾವು ತೆಗೆದುಕೊಳ್ಳುವ ನಿಲುವು ತೀರ್ಮಾನ ಇದೆಯಲ್ಲ, ಇದು ಬಹಳ ಅರ್ಥಪೂರ್ಣ. ಜೊತೆಗೆ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾತನ್ನು ತಪ್ತಾ ಇರ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾಡುವ ಕೆಲಸವನ್ನು ಅರ್ಥಪೂರ್ಣವಾಗಿ ಮಾಡಿ. ಮನುಷ್ಯ ತಾನೇನೆಲ್ಲ ಸಂಪಾದನೆ ಮಾಡಿದ್ರು ಎಲ್ಲವನ್ನು ಬಿಟ್ಟು ಹೋಗುವಂಥದ್ದೇ. ಆದರೆ ಇರೋ 4 ದಿವಸದಲ್ಲಿ ಒಳ್ಳೆಯ ಬದುಕನ್ನೇ ಬದುಕಬೇಕು, ಒಳ್ಳೆಯ ಯಶಸ್ಸನ್ನೇ ನೋಡಬೇಕು. ಅದರಲ್ಲೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವತ್ತೂ ಒಂದು ಕೈ ಮೇಲ್ಗೈಯಾಗಿದ್ದು ಕೊಡುವ ಕೈಯಾಗಿರಬೇಕು. ಅದರಲ್ಲೂ ನಿಮ್ಮ ಜ್ಞಾನ ದೊಡ್ಡದು, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯ ದೊಡ್ಡದು, ನಿಮ್ಮದೇ ಆದಂತಹ ಒಂದಷ್ಟು ವಿಶ್ವಾಸಪೂರ್ವಕವಾದಂಥ ಅನುಷ್ಠಾನಗಳನ್ನು ಮಾಡಬೇಕು. ಇವತ್ತಿನ ದಿವಸ ಆರೋಗ್ಯದ ಕಡೆಯೂ ಅಷ್ಟೇ ಗಮನ ತಗೋಬೇಕು. ಇವತ್ತು ಕಿಬ್ಬೊಟ್ಟೆ ಆಗಲಿ, ಅಥವಾ ಎದೆ ಭಾಗ ಆಗಲಿ, ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ವಾಹನದಲ್ಲಿ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಂದ್ರತೆಗಳೂ ಕಾಣಿಸುತ್ತೆ. ಭಾಳ ಎಚ್ಚರಿಕೆ ಜೋಪಾನ.
ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕೈಂಕರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಗುರು ಹಿರಿಯರು ಇಂತಹವ್ರ ಮಧ್ಯದಲ್ಲಿ ಒಮ್ಮೆ ಚರ್ಚಿಸಿ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ತೀರ್ಮಾನಕ್ಕೆ ಬಂದು ತದನಂತರ ನೀವು ಒಳ್ಳೆಯ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಭಾಳ ಉತ್ತಮ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆಯಷ್ಟು ಬೆಲ್ಲ, ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆ ಬೆಲ್ಲವನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ನಡೆಯಿರಿ. ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಜಲಚರ ಪ್ರಾಣಿ ಪಕ್ಷಿಗಳಿಗೆ ಇವತ್ತು ದನಕರುಗಳಿಗೆ ಒಂದಷ್ಟು ನೀರುಣಿಸುವಂತಹದ್ದು, ಎಲ್ಲನ ಹಸುಗಳಾಗಲಿ ಅಥವಾ ದನಕರುಗಳಾಗಲಿ ಪಕ್ಷಿಗಳಾಗಲಿ ಅಂತಹ ಕಡೆ ಅಲ್ಲಿ ನೀರಿಗೆ ಅಭಾವ ಇದ್ದರೆ ಆ ನೀರನ್ನು ಅಲ್ಲಿ ಹೇಗೆ ಅದನ್ನು ಸಂರಕ್ಷಿಸಬೇಕು, ನೀರನ್ನು ಹೇಗೆ ಅಲ್ಲಿ ಶೇಖರಣೆ ಮಾಡಿಡಬೇಕು ಎಂಬತಕ್ಕಂಥದ್ದರ ಚಿಂತನೆ ಮಾಡಿ. ಇವತ್ತು ನೀವು ನಿಮ್ಮ ಕೈಯಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ನೀರುಣಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾಕೆ ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಅನುರಾಧ ನಕ್ಷತ್ರ, ನಿಮ್ಮ ರಾಶಿಯಲ್ಲಿ ಇಂತಹ ಒಂದು ಫಲವಿದೆ. ಈ ಫಲವನ್ನು ಸದ್ವಿನಿಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಮೌನದಿಂದಿದ್ದೀರಿ, ಯಾವುದೇ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿದ್ದೀರಿ, ಕೆಲಸ ಕಾರ್ಯಗಳು ಸ್ಪೀಡಾಗಿ ನಡೀತಾ ಇಲ್ಲ, ಅಂದುಕೊಂಡಷ್ಟು ವೇಗವಾಗಿ ನಡೀತಾ ಇಲ್ಲ. ಒಂದಷ್ಟು ಕೆಲಸಗಳು ಭಾಳ ಬೇಗ ನಡೀಬೋದು, ಹೀಗೆ ಮಾಡಬೇಕು, ಈಗ ಮಾಡಿದ್ರೆ ಸರಿ ಅಂತೇಳಿ ಬೆಳಗ್ಗೆನೇ ಭಾಳ ಕಷ್ಟಪಟ್ಟು ಬಂದಿದ್ದೀರಿ. ನಿಮ್ಮ ಕಷ್ಟ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯೋ ಇಲ್ವೋ, ಅಥವಾ ನಾವು ಪಡ್ತಾ ಇರತಕ್ಕಂತಹ ನಾವು ಬೆಳಗ್ಗೆಯಿಂದ ಶ್ರಮ ಪಟ್ಟಿದ್ದಕ್ಕೆ ಇದು ನಮಗೆ ಸಾರ್ಥಕತೆ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಚಿಂತನೆಯೂ ನಿಮಗಿದೆ. ಆದರೆ ಒಂದಂತೂ ಸತ್ಯ, ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಎಂಬತಕ್ಕಂಥದ್ದು ನಮ್ಮಲ್ಲಿದ್ದರೆ ಭಗವಂತ ಒಂದಲ್ಲ ಒಂದು ಕ್ಷಣ ಒಳ್ಳೆಯದನ್ನೇ ನೋಡಿಸ್ತಾನೆ. ಹಾಗೆ ಕನ್ಯಾ ರಾಶಿಯವರು ಇವತ್ತೊಂದು ದಿವಸ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವಿದೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಒಂದಷ್ಟು ಎಚ್ಚರಿಕೆ ವಹಿಸಿ. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಇತ್ತೀಚಿನ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅವಘಡಗಳಿದೆ, ಸಾಕಷ್ಟು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದ್ದೀರಿ, ಅಧಿಕವಾದ ಚಂಚಲತೆ ಮಾಡ್ಕೊಳ್ತಾ ಇದ್ದೀರಿ. ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಹನುಮನ ಆರಾಧನೆ ಮಾಡಿ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನುಳಿದ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ಹೆಸರು ಹೇಳಕ್ ಇಷ್ಟಪಡಲ್ಲ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಹಸ್ಬೆಂಡ್ ಬಗ್ಗೆನೇ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಆಯ್ತು, ಮಾತಾಡಿ. ಹಲೋ. ಅವ್ರಿಗೆ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಅವರು ಡ್ಯೂಟಿ ಮಾಡೋದ್ರಲ್ಲಿ ಕಮ್ಮಿ ಇದ್ ಮಾಡ್ತಿದ್ದಾರೆ ಗುರುಜಿ. ಏನ್ ಮಾಡಿದ್ರು ಡ್ಯೂಟಿ ಅಂತಾನೆ ಇದ್ ಮಾಡ್ತಿಲ್ಲ. ಒಂದಿನ ಹೋಗ್ತಾರೆ, 9 ದಿನ ಹೋಗ್ತಾ ಇಲ್ಲ. ಮನೇಲಿದ್ದಾರಾ? ಇದಾರೆ ಗುರುಜಿ. ಕೊಡಿ, ನಾನು ಮಾತಾಡ್ತೀನಿ. ಕೊಟ್ಟೆ. ಹಲೋ. 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 ಮಾತಾಡಿ ಅವ್ರ ಲೈನ್. ಹಲೋ. ಹಲೋ. ಏನಪ್ಪ, ಎಲ್ಲಿದ್ದೀರಿ? ಮಾತಾಡಿ, ಜೋರ ಮಾತಾಡಬೇಕು. ಹಲೋ. ಇದು ನೇರ ಪ್ರಸಾರ ಆಗಿರೋದ್ರಿಂದ ಅವರು ಸ್ವಲ್ಪ ಬೇಗ ಮಾತಾಡಬೇಕಾಗುತ್ತೆ. ಬೇಗ ಮಾತಾಡಬೇಕು, ಮತ್ತು ಸಂಕುಚಿತ ಮನೋಭಾವ. ಮೊದಲೇ ಅವ್ರ ಮನೆಯವ್ರ ಮೇಲೆ ಅವ್ರು ಕಂಪ್ಲೇಂಟ್ ಹೇಳಿ ಫೋನ್ ಕೈ ಕೊಟ್ಟರೆ ಅವರು ಆಲೋಚನೆ ಮಾಡ್ತಾರೆ, ಓ ನನ್ನ ಬಗ್ಗೆ ಈಗಾಗಲೇ ಗುರುಗಳು ಸಾಕಷ್ಟು ಹೇಳಿಬಿಟ್ಟು ಇನ್ನು ಬೆಳಿಗ್ಗೆ ಅವ್ರ ಕಡೆಯಿಂದ ಕ್ಲಾಸ್ ತೊಗೊಂಡ್ಬಿಡ್ತಾರೋ. ಆದರೆ ಒಂದಂತೂ ಸತ್ಯ, ಮನುಷ್ಯನಿಗೆ ಉದ್ಯೋಗ, ವ್ಯವಹಾರ, ಮನಸ್ಥಿತಿ ಇದೆಲ್ಲವೂ ಸಹಿತ ಒಂದಷ್ಟು ಕಾಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ. ಇದನ್ನೇ ಮನಸ್ಸಲ್ಲಿಟ್ಕೊಂಡು ನೋವು ತಿನ್ನಬಾರ್ದು. ಹಾಗೆ ಈ ಕ್ಷಣ ಈಗ ಆಗಿರ್ತಕ್ಕಂಥದ್ದನ್ನು ಇದೇ ಜೀವನ ಪೂರ್ತಿ ಮುಗಿದೋಯ್ತು ಅಂತಲೂ ಅಲ್ಲ. ಒಂದಷ್ಟು ಕಾಲ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂತಹ ಅಚಾತುರ್ಯಗಳಾಗುತ್ತೆ. ಆಗ ದಂಪತಿಗಳಿಬ್ಬರು, ಗಂಡ ಹೆಂಡತಿರಿಬ್ಬರೂ ಸಹಿತ ಸಮಾಧಾನ ಕೂತು ಆಲೋಚನೆ ಮಾಡಬೇಕು. ಭಾಳಷ್ಟು ಶ್ರಮಿಸಿ ಕಷ್ಟದಿಂದ ಸಂಸಾರವನ್ನು ಈ ಮಟ್ಟಕ್ಕೆ ನಾನು ತಂದಿರ್ತೇನೆ, ಇಷ್ಟು ಶ್ರಮಿಸಿದ್ದೇನೆ,
ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಮಾಡಲಿಕ್ಕೆ ಆಗ್ತಿಲ್ಲ, ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ಏನೋ ಒಂದು ತರಹ ನನ್ನ ಮನಸ್ಸು ಭಾಳ ನೋವು ಕೊಡ್ತಾ ಇದೆ, ಅಥವಾ ಹೊರಪ್ರಪಂಚಕ್ಕೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ, ಅಥವಾ ನಾನು ಮಾಡುವಂಥ ಉದ್ಯೋಗ ನನಗೆ ಸಿಗ್ತಾ ಇಲ್ಲ, ಇಂತಹ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಚಿಂತನೆ ಮಾಡಿ ಒಂದೆರಡು ದಿನಗಳ ಕಾಲ ಅದಕ್ಕೆ ಮೌನನ ತಾಳಿ ಅದಕ್ಕೆ ಬೇಕಾದಂಥ ರೀತಿ ಏನಾದರೂ ಸಣ್ಣ ಪುಟ್ಟ ಅನುಷ್ಠಾನಗಳಿದ್ದರೆ ಮಾಡಿಕೊಂಡು ನಾವು ಮುಂದೆ ಕೆಲಸವನ್ನು ಸುಧಾರಿಸಬೇಕು. ಅಥವಾ 2 ದಿವಸ ನಾವು ಬಿಟ್ಟರೆ ಈ ಹಳೆದನ್ನು ಮರಿತೀವಿ, ಹೊಸದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಹಸಿವು ಯಾರಪ್ಪನ ಮನೆಯದು? ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ಇವತ್ತು ಹಸಿವಾದರೆ ಅರ್ಧ ಗಂಟೆ ಮೌನ ತಾಳ್ಬೋದು, 1 ಗಂಟೆ ಮೌನ ತಾಳ್ಬೋದು, ಮಾಧ್ಯಾಹ್ನಿಕದವರೆಗೂ 1 ಲೋಟ ನೀರು ಕುಡಿದು ಬದುಕ್ಬೋದು. ಸಂಜೆ 6 ಗಂಟೆಗೆ ಅನ್ನ ಬೇಕೇ ಬೇಕಲ್ಲ. ಆಗ ಅನ್ನ ಬೇಕು ಅಂದರೆ ಆಚೆ ದುಡಿಲೇಬೇಕು, ಕಷ್ಟ ಅನ್ನೋ ಕೈಲಾಗುವಂಥ ಕೆಲಸ ಮಾಡಲೇಬೇಕು. ಇನ್ನೊಬ್ಬರ ಮನೆ ಬಚ್ಚಲು ಬಾಚಿದ್ರು ಅದು ಕಳ್ಳತನದ ಕೆಲಸ ನಮ್ಮದಲ್ಲ, ಅಥವಾ ಅದರಲ್ಲಿ ಅವಮಾನ ಇಲ್ಲ. ಒಂದು ಕಳ್ಳತನವೋ ಅಥವಾ ಒಂದು ಮಾಡಬಾರ್ದು ಕೆಲಸವೋ ಮಾಡಿದಾಗ ಮಾತ್ರ ತಲೆ ಬಗ್ಗಿಸ್ಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಹೊಟ್ಟೆಪಾಡಿಗಾಗಿ ನಾವು ಮಾಡುವ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಭಗವಂತ ಮೆಚ್ಚುತ್ತಾನೆ. ಒಳ್ಳೆಯದನ್ನು ಮಾಡಬೇಕು, ಸನ್ಮಾರ್ಗದತ್ತಿರಬೇಕು. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಪತಿದೇವರನ್ನು ಮನೆಯಲ್ಲಿಟ್ಕೊಂಡು ನಾನು ಹೀಗಿದೆ ಪರಿಸ್ಥಿತಿ, ಅವ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ, ಅವ್ರ ಮನಸ್ಥಿತಿ ಸರಿಯಿಲ್ಲ ಅಂತ ನಿಮ್ಮ ಚಿಂತನೆ ಇದ್ದರು, ಶೀಘ್ರವಾಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಸಹಿತ ಸರಿ ಹೋಗಿ ಆದಷ್ಟು ಬೇಗ ಅವ್ರ ಮನಸ್ಸು ಪರಿವರ್ತನೆ ಆಗಿ ಅವರು ಸಹಿತ ಒಂದು ಒಳ್ಳೆಯ ಉದ್ಯೋಗಕ್ಕೆ ಬರ್ತಾರೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಎಷ್ಟೋ ಜನರು ಪ್ರತಿದಿನ ಕರೆಗೆ ಪ್ರಯತ್ನ ಪಡ್ತಾ ಇರ್ತಾರೆ, ಕರೆನೇ ಸಿಕ್ಕಿರೋಲ್ಲ. ಆದರೆ ಅಪರೂಪಕ್ಕೆ ಈ ಥರ ಕರೆ ಸಿಕ್ಕಾಗ ಅದನ್ನು ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ, ತಪ್ಪಿಸ್ಕೋಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಏಮಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕ್ಯಾರ್ಪೇಟೆಯಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನನ್ನ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ನಂದು ಗಂಡನ ಮನೆ ಆಸ್ತಿ ಸಿಕ್ಕಿಲ್ಲ, ಅದ್ರ ಬಗ್ಗೆ ಸರಿಮಾ, ಕೇಳಬೇಕು. ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಿರ್ತೀವಿ. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ಮೇಲ್ಕೋಟೆಗೆ ಬಂದಿದ್ರಲ್ಲ ಗುರುಜಿ, ಬಂದಿದ್ವಿ ನಾವು. ನೀವು ಬಂದಿದ್ರಮ್ಮ? ಹೇಳಿ ತಾಯಿ. ಗುರುಜಿ, ನಿಮ್ಮ ಆಶೀರ್ವಾದ ತಗೊಂಡ್ವಿ ಗುರುಜಿ. ನನ್ನ ಮಗಳು ನಿಮ್ಮ ತೊಡೆ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಹೌದಾ? ಹಾಂ ಹಾಂ, ಒಳ್ಳೆಯದಾಗಲಿ ಗುರುಜಿ. ನನಗೆ ಮದುವೆ ಆಗಿ 11 ವರ್ಷ ಆಯ್ತು. ಹ್ಞೂ. ಗಂಡನ ಮನೆ ಏನು ಆಸ್ತಿ ಯಾವುದೇ ತರದ್ದು ಏನು ಸಿಕ್ಕಿಲ್ಲ ನನಗೆ. ಹ್ಞೂ ಹ್ಞೂ. ಮತ್ತೆ ನನ್ನ ಗಂಡನ ಅಪ್ಪನ ಮನೆ ಬಂದು ಇಲ್ಲೇ ಅವ್ರದ್ದು ಆಸ್ತಿ ಅಲ್ಲೂ ಸಿಕ್ಕಿಲ್ಲ. ಹ್ಞೂ. ಇವಾಗ ಕೇಸ್ ಹಾಕಿದ್ವಿ ಗುರುಜಿ, ಅದು ಬರುತ್ತೋ ಬರಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಅವ್ರು ಕೊಟ್ಟಿಲ್ಲ ಗುರುಜಿ, ಸ್ವಂತ ನಮ್ಮ ಪಿತ್ರಾಜಿತ ಆಸ್ತಿ, ನಮ್ಮ ಗಂಡಂದು ಪಿತ್ರಾಜಿತ ಆಸ್ತಿ. ನಮ್ಮ ಅತ್ತೆ ನಮ್ಮ ಮಾವ ಇಬ್ರು ಇಲ್ಲ. ಮತ್ತೆ ಯಾರು ಆಸ್ತಿನ ಅನುಭವಿಸ್ತಾ ಇದ್ದಾರೆ? ಅವ್ರೇನ ನಮ್ಮ ಮನೆಯವರೆಲ್ಲ ಅವ್ರ ದೊಡ್ಡಪ್ಪನೇ ತುಂಬಾ ಅಲ್ಲೇ 40-50 ವರ್ಷದಿಂದನು ಅವರೇನೆ ತಿಂತಾ ಇದ್ದಿದ್ದು. ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡ್ಲಿಲ್ಲ ನಮ್ಗೆ. ನಮ್ಮ ಅತ್ತೆ ನಮ್ಮ ಮಾವನು ಹೋಗಿ ಕೇಳ್ತಾ ಇದ್ರು, ಕೊಡ್ಲಿಲ್ಲ. ಅವಾಗ ಇವಾಗ ಅಂತ ಬರೀ ನಾಟಕಾಡಿ ಇದ್ ಮಾಡ್ತಾ ಇದ್ರು. ಇವಾಗ ನಮ್ಮ ಮನೆಯವರು ನಾವು ಹೋಗಿ ಕೇಳ್ದೋ ಆದ್ರೂ ಕೊಡ್ಲಿಲ್ಲ ಅವರು. ಹಂಗಾಗಿ ನಾನು ಕೇಸ್ ಹಾಕ್ತೆ. ಈಗ ಅವ್ರು ಒಂದು ಕೇಸ್ನು ಅಟೆಂಡ್ ಮಾಡಕ್ ಬರ್ತಿಲ್ಲ. ಹಂಗಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಈಗ ನೀವು ಕೋರ್ಟ್ ಅಲ್ಲಮ್ಮ, ಈಗ ನೀವು ಕೋರ್ಟ್ ಮೊರೆ ಹೋಗಿರೋದ್ರಿಂದ ಕೋರ್ಟಲ್ಲಿ ನ್ಯಾಯಾಧೀಶರೇ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದಕ್ಕೆ ಅಲ್ಲಿಗೆ ಸಂಬಂಧಪಡ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಸ್ಟೇಷನ್ಗೆ ಅವ್ರ ಲೆಟರ್ ಮುಖಾಂತರ ಕಳಿಸಿ ಅವ್ರನ್ನ ಅಲ್ಲಿಗೆ ಅವ್ರು ಬರಮಾಡ್ಕೊಳ್ತಾರೆ. ಯಾಕೆಂದರೆ ನ್ಯಾಯಬದ್ಧವಾದಂಥ ರೀತಿ ನಿಮ್ಮ ಮನಸ್ಥಿತಿ, ಅವರ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನಿಮ್ಮ ಚಿಂತನೆ ಇದೆ, ಅದು ಯಾರೊಬ್ಬರ ಆಸ್ತಿನೂ ಅಲ್ಲ. ಹಾಗಿದ್ದ ಮೇಲೆ ಅವ್ರು ನಿಮಗೆ ಏನು ಕೊಡಬೇಕು ಅದು ಭಾಗವನ್ನು ಕೊಟ್ಟೇ ಕೊಡಬೇಕಾಗತ್ತೆ. 2 ದಿವಸ 4 ದಿವಸ ತಡೆದ್ರೂ 6ನೇ ದಿವಸಕ್ಕಂತೂ ಆ ಕೋರ್ಟಿಗೆ ಬರಲೇಬೇಕು. ಅಲ್ಲಿ ನ್ಯಾಯಸಮ್ಮತವಾದಂಥ ತೀರ್ಮಾನ ಸಿಕ್ಕುತ್ತೆ. ಭಯಪಡಬೇಡಿ. ಖಂಡಿತ ನಿಮ್ಮ ಮನಸ್ಸಂಕಲ್ಪ ಹೇಗಿದೆಯೋ ಅದು ಕಾರ್ಯಸಿದ್ಧಿ ಆಗುತ್ತೆ. ನಾನು ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತೀವಿ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ನೀನು ಅಸಮಾಧಾನ ಪಡುವಂಥದ್ದು ಏನೂ ಇಲ್ಲ. ನೀವು ನಿಮ್ಮ ವಾಸ್ತುಗಳಲ್ಲಿ ನೀವು ಚೆನ್ನಾಗೇ ಇರ್ತೀರಿ. ಜೊತೆಗೆ ಗಂಜಿ ಕುಡಿಲಿ ಅಂಬ್ಲಿ ಕುಡಿಲಿ ಒಬ್ಬರು ಮನಸ್ಸು ಕೆಡಿಸ್ಕೊಳ್ತೀರಾ. ಕಷ್ಟನೂ ಸುಖನೂ ಇಬ್ಬರು ಯಾವತ್ತೂ ಚೆನ್ನಾಗಿದ್ದು ಹ್ಯಾಪಿಯಾಗಿದ್ದು ನಿಮ್ಮ ಮುದ್ದಾದ ಸಂಸಾರ ಸದಾಕಾಲ ನಗನಗ್ತಾ ಇರಲಿ ಅಂತ ಭಗವಂತನ ಚಲುವನಾರಾಯಣನ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕಾರಣ ಇತ್ತೀಚಿನ ದಿನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು. ಗ್ರಹಗತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಬದಲಾವಣೆ ಆದಾಗ ಒಂದಷ್ಟು ಕಾರ್ಯಸಿದ್ಧಿ, ಒಂದಷ್ಟು ಲಾಭಗಳು ಖಂಡಿತ ಕಟ್ಟಿಟ್ಟ ಬುತ್ತಿ. ಇವತ್ತು ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಾತವೇದಸೇ ಸುನವಾಮ ಸೋಮರಾದಿತೋ ನಿದಹಾತಿ ವೇದಾಹ ಸನಃ ಪರಶತತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿಮರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಬದ್ಧೇ. ಹೀಗೆ ತಾಯಿ ದುರ್ಗಾಪರಮೇಶ್ವರಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೋಬಹುದು.
ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. ಸರಿಸುಮಾರು ಮಧ್ಯಾಹ್ನ 2:40 3 ಗಂಟೆ ನಂತರ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ ತುಲಾರಾಶಿಯವರು. ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಕೆಲಸಗಳು, ನಿಮ್ಮ ವ್ಯವಹಾರ, ನಿಮ್ಮ ವೃತ್ತಿಧರ್ಮ ಅಥವಾ ನಿಮ್ಮ ಹಣಕಾಸಿನ ಬಗ್ಗೆ ನೀವು ಚಿಂತನೆ ಮಾಡುವಂಥ ರೀತಿ ಎಲ್ಲವೂ ವಿಭಿನ್ನವೇ. ಹಾಗೆ ಇವತ್ತಿನ ದಿವಸ ನಿಮ್ಮ ಹಳೆಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಅಥವಾ ಹೊಸದಾಗಿ ಸ್ನೇಹವನ್ನು ಬೆಳೆಸಿದರೂ ಸಹಿತ ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಇವತ್ತು ನೀವು ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಶ್ರಮದಿಂದ ಕ್ರಮಬದ್ಧವಾಗಿ ನೀವು ಏನು ಆಲೋಚನೆ ಮಾಡಿದ್ರೂ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ದಿನ ಈ ಶುಭ ಮಂಗಳವಾರ. ಇವತ್ತು ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರ್ತಕ್ಕಂಥ ದುಃಖವನ್ನು ದೂರ ಮಾಡಿಕೊಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಗುರು ಚೆನ್ನಾಗಿರೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶಾಂತಿ ನೆಮ್ಮದಿಯುತವಾಗಿ ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಹಸ್ತದಿಂದ ಒಂದಷ್ಟು ಜಲಚರಗಳಿಗೋ, ಪ್ರಾಣಿ ಪಕ್ಷಿಗಳಿಗೋ, ದನಕರುಗಳಿಗೋ ಒಂದಿಷ್ಟು ಆಹಾರವನ್ನು ಹಾಕುವಂಥ ಪದ್ಧತಿಯನ್ನು ಇಟ್ಕೊಳ್ಳಿ. ಇವತ್ತಿನ ದಿವಸ ಪಕ್ಷಿಗಳಿಗೆ ಒಂದಷ್ಟು ಪದಾರ್ಥಗಳನ್ನು, ದವಸ ಧಾನ್ಯಗಳನ್ನು ಹಾಕೋದ್ರಿಂದ, ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಹಾಕಿ ಅಲ್ಲಿ ಸ್ವಲ್ಪ ನೀರನ್ನು ಇಡೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳಿತನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮೊಳಗಿರ್ತಕ್ಕಂಥ ಒಂದಷ್ಟು ಅಲರ್ಜಿ ಸಮಸ್ಯೆಗಳು, ಒಂದಿಷ್ಟು ಆರೋಗ್ಯ ಸರಿ ಇಲ್ಲದಿರೋ ಇರತಕ್ಕಂಥದ್ದು, ತೊಂದರೆ ತಾಪತ್ರೆಗಳಿಂದ ದೂರ ಮಾಡಿಕೊಳ್ಳಿಕ್ಕಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲೇ ದೀಪವನ್ನು ಹಚ್ಚಿ ಪ್ರಾರ್ಥಿಸ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಚ್ಚು ಬೆಲ್ಲ ಮತ್ತು ಗೋಧಿನ ಅಥವಾ ಬೆಲ್ಲ ಮತ್ತು ತೊಗರಿಬೇಳೆಯನ್ನು ತೆಗೆದು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ದೇವಾಲಯಕ್ಕೆ ಕಳಿಸುವಂಥದ್ದು ಒಂದು ಕ್ರಮವನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಒಂದು ಕೆಂಪು ವಸ್ತ್ರವನ್ನು, ಕನಿಷ್ಠ ಪಕ್ಷ ಒಂದು ಕರ್ಚೀಫ್ ಆದರೂ ನಿಮ್ಮ ಕೆಂಪು ವಸ್ತ್ರವನ್ನು ನಿಮ್ಮ ಕರಹಸ್ತದಲ್ಲಿ ಅಥವಾ ನಿಮ್ಮ ಸೊಂಟದ ಹತ್ರ ನೀವು ಒಂದು ಕೆಂಪು ವಸ್ತ್ರವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹಾಗೂ ನಿಮ್ಮ ಕಣ್ಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಿತ ದೂರ ಮಾಡ್ಕೊಳ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಣಕಾಸಿನ ಬಗ್ಗೆ ನಿಮಗೆ ತೃಪ್ತಿ ಇಲ್ಲದಿರ ಇದ್ದರೂ ಮಾಡೋ ಕೆಲಸದಲ್ಲಂತೂ ಖಂಡಿತ ತೃಪ್ತಿ ಪಡ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ, ನೀವು ತೆಗೆದುಕೊಳ್ಳುವ ಯಾವುದೇ ನಿಲುವು ತೀರ್ಮಾನದಲ್ಲಾದರೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಮಾಡಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಧನುರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 1:40 ಒಳಗಾಗಿ, 12 ಗಂಟೆಯಿಂದ 1 ಗಂಟೆ 40 ನಿಮಿಷದ ಒಳಗಾಗಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ದಿನ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರೋ ಆಯಾ ಕೆಲಸಗಳಲ್ಲಿ ಅಷ್ಟೇ ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಬನ್ನೀಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ನಾಗಜ್ಯೋತಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ಮೇಡಮ್, ನಮ್ಮ ಮಗಳ ಭಾಗ್ಯ ಮಾತಾಡ್ಬೇಕು. ನನಗೆ ಸರಿಯಾಗಿ ಕನ್ನಡ ಬರಲ್ಲ. ಸರಿ, ಆಯ್ತು, ಕೊಡಿ. ಗುರುಜಿ ಇದ್ದಾರೆ, ಮಾತಾಡ್ಲಿ. ಮಾತಾಡ್ತೀನಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ರ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಏನಿಲ್ಲ ಗುರುಜಿ, ಅವಾಗ ನೀವು ಬಂದಿದ್ರಲ್ಲ ಬೆಂಗಳೂರಿಗೆ, ನಾನು ನೋಡಿದೆ ಗುರುಜಿ ನಿಮ್ಮನ್ನು. ತಮ್ಮೂರು ಯಾವುದು? ಬೆಂಗಳೂರು ಅಮೃತಲ್ಲಿಗೆ ಬಂದಿದ್ರಲ್ಲ ಸ್ವಾಮೀಜಿ. ಹೇಳಮ್ಮ. ನಮ್ಮ ಮಗಳ ಬಗ್ಗೆ ಮಾತಾಡ್ಬೇಕು ಗುರುಜಿ. ನಾನು ಏನಾಗಿದೆ ತಾಯಿ? ಅವಳಿಗೆ ಎಸ್ಎನ್ಸಿ ಅಲ್ಲಿ ತಲೆನೋವು ಬಂತು ಗುರುಜಿ. ಆಮೇಲೆ ಎಲ್ಲ ನಾವು ತೋರಿಸಿದೆ ಗುರುಜಿ, ಎಲ್ಲ ಹಾಸ್ಪಿಟಲ್ ಅಲ್ಲಿ ಎಲ್ಲ ಚೆಕಪ್ ಮಾಡಿದೆ ಗುರುಜಿ. ಆದ್ರೇನು ಕಡಿಮೆ ಆಗ್ಲಿಲ್ಲ. ಆಮೇಲೆ ಎಲ್ಲ ಹಾಸ್ಪಿಟ್ಲ್ ಆದ್ಮೇಲೆ ಎಕ್ಸಾಮ್ ಮುಗಿಸಿದೆ, ಏನೋ ಚೆನ್ನಾಗಿ ಓದ್ತಾ ಇದ್ಲು ಗುರುಜಿ. ಆಮೇಲೇನು ಸ್ವಲ್ಪ ಹಂಗೆ ಬರ್ದಿದ್ರು, 86 ಬಂತು %.
ಆಮೇಲೂ ಬರ್ತಾನೆ ಇದೆ. ನಾನು ಹೆಂಗೆ ಓದೋದು ಮಮ್ಮಿ ಈ ತರ ಅಂತ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಗುರುಜಿ, ನಿಮಾನ್ಸ್ಗೆ ಅಂತ. ಬಾಕಿಷ್ಟಲ್ಲ ಮೇಡಮ್ ಹೇಳಿದ್ರು, ಹೋಗಿದ್ದೆ. ಅವರು ಬರ್ದು ಕೊಟ್ಟಿದ್ರು, ಹೋಗಿದ್ದೆ. ಆ ಟ್ಯಾಬ್ಲೆಟ್ಸ್ ಫಸ್ಟ್ ಕೊಟ್ಟಿದ್ರು, SLC ಅಲ್ಲಿ ಇನ್ನೊಂದು ಡಾಕ್ಟ್ರು ಆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದು ಮಿಂಗಿದ್ರೆ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ గురుజీ. మీరు తెలుగు మాట్లాడేది? తెలుగు స్వామి. మాట్లాడండి, మీరు తెలుగులో స్పష్టంగా మాట్లాడండి. ఫస్ట్ ఆ టాబ్లెట్ తిన్నప్పుడు నిద్ర వస్తా ఉండలేదు గురుజీ. అట్లా ಸ್ವಲ್ಪ కొన్ని రోజులు అయినాక అట్లా మళ్ళీ రూఢి అయిపోయింది. ఆ టాబ్లెట్స్ అయిపోయినాయి స్వామి. డాక్టర్ వైద్యులు ఏం చెప్పారు స్వామీజీ? ఇప్పుడు వైద్యులు ఏం చెప్తున్నారమ్మా, డాక్టర్ ఏం చెప్తున్నారు? డాక్టర్స్ మళ్ళీ అది స్టాప్ అయిపోయినాక గురించి ఏమీ ಇಲ್ಲ, ఏం ప్రాబ్లము లేదు, ఈ టాబ్లెట్స్ తింటే సరిపోతుంది స్వామీజీ. పాప ఉందమ్మా ఇంట్లో, కూతురుందా? లేదు ಸ್ವಾಮೀಜಿ, ಕ್ಲಾಸ್ಗೆ ಹೋಗಿದೆ ಗುರುಜಿ. ಕ್ಲಾಸ್ಗೆ ಹೋಗಿದ್ದಾಳೆ. ಈಗ ಅವಳ ಸಮಸ್ಯೆ ಆದ್ರೂ ಏನು, ಅಥವಾ ಏನಾದ್ರು ಡಾಕ್ಟರ್ ಅವಳಿಗೆ ಭಯಡಿಸ್ತಾರ, ಅಥವಾ ಅವಳ ಜೀವನದಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ಏನಾದ್ರು ನಿಮಗೆ ಹೇಳಿದ್ದಾರಾ? ಏನಿಲ್ಲ ಗುರುಜಿ. ಆಮೇಲೆ ಎಕ್ಸಾಮ್ ಮುಗಿಸಿದೆ ಗುರುಜಿ. SLC ಎಲ್ಲ ట్యాబ్లెట్స్ మీద కడిమే ಆಗಲಿಲ್ಲ, ಸ್ವಲ್ಪ కడిమే ఆయితు, కొంచెం తగ్గింది. కానీ మళ్ళీ ఎగ్జామ్ అంతా రాసింది గురుజీ. మళ్ళీ ఫస్ట్ ఇయర్కి పోయినాక మళ్ళీ ఇట్లే ఉంటే చదివే కూర్చుంటే బుక్స్ ముందు పెట్టుకుంటే చాలు గురుజీ, తలనొప్పి వచ్చేస్తుంది గురుజీ ఆ పాపకి. నేను ఒక పని చెప్తాను వినండి, మీ పాపకు చెప్పండి, ಈ ತರಹ ತಲೆನೋವು ಮೇಲೆ ತಲೆನೋವು ಬರ್ತಕ್ಕಂಥವ್ರು ಯಾರೇ ಆದರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮುಂಭಾಗದಲ್ಲಿ ನೀವು ಕೂತ್ಕೊಂಡಾಗ ಕರೆಕ್ಟಾಗಿ ಚಕಮಟ್ಲ ಹಾಕೊಂಡು ಬೆಳಗ್ಗೆ ಪದ್ಮಾಸನದಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಹೌದು ಗುರು, మీరు చెప్పినట్లే ఎప్పుడు అట్లనే చెప్పిస్తాను గురుజీ. మీరు చెప్పిందల్లా లేదమ్మా. ఇప్పుడు నేను ఒక పరిహారం చెప్తున్నాను ఇనుకోండి, ನಾನು ಹೇಳೋದನ್ನ ಸ್ಪಷ್ಟತೆಯಿಂದ ಕೇಳ್ಕೊಳ್ಳಿ. ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಂಡು ಕರೆಕ್ಟಾಗಿ ಕೂತ್ಕೊಂಡು ನಮ್ಮ ಮೂಗಿನ ನೇರಕ್ಕೆ ಒಂದು ಚೇರ್ ಮೇಲ್ಗಡೆ ನಮ್ಮ ಕಣ್ಣ ಅಂದರೆ ತಲೆ ಬಗ್ಗಿಸಬಾರ್ದು, ಕುತ್ತಿಗೆ ಬಗ್ಗಿಸಬಾರ್ದು, ಕರೆಕ್ಟಾಗಿ ನಮ್ಮ ಮೂಗಿನ ನೇರ ಅಂದರೆ ನಮ್ಮ ಕರೆಕ್ಟಾಗಿ ನಮ್ಮ ತಲೆಯಲ್ಲಿ ಹಿಂಗಿರುತ್ತೋ ಆ ನೇರಕ್ಕೆ ಒಂದು ದೀಪವನ್ನಾಗಲಿ ಅಥವಾ ಒಂದು ಕೆಂಪು ರೋಸಾ ಹೂವನ್ನಾಗಲಿ ಅಥವಾ ಯಾವುದಾದ್ರು ಒಂದು ಪದಾರ್ಥವನ್ನು, ಸಾಧ್ಯವಾದರೂ ದೀಪ ಮತ್ತು ಒಂದು ಹೂ, ಇಂಥದ್ದನ್ನು ಮೂಗಿನ ನೇರ ಕರೆಕ್ಟಾಗಿ ಇಡಬೇಕು. ಇಟ್ಟು ಅದನ್ನೇ ದೃಷ್ಟಿಸಿ ನೋಡುವಾಗ ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳ್ಕೋಬೇಕು. ಕೆಲವರಿಗೆ ತಲೆ ಬಗ್ಸಿದ್ರೆ ತಕ್ಷಣ ತಲೆನೋವು ಬಂದ್ಬಿಡುತ್ತೆ, ಕೆಲವರಿಗೆ ಆ ಕಡೆ ಈ ಕಡೆ ಏನು ಸಡನ್ನಾಗಿ ತಿರುಗಿದ ತಕ್ಷಣ ತಲೆನೋವು ಬರುತ್ತೆ, ಕೆಲವರಿಗೆ ಬುಕ್ಸ್ ನೋಡ್ತಾ ಇದ್ದಾಗ ಅಂದರೆ ಅಕ್ಷರಗಳು, ಆ ಅಕ್ಷರಗಳು ಸಾಕಷ್ಟು ಕಂಡು ಬಂದಾಗ ನಾವು ಹೆಚ್ಚು ಅಕ್ಷರಗಳನ್ನು ನೋಡಿದ ತಕ್ಷಣ ತಲೆನೋವು ಬರುತ್ತೆ. ಇಂತಹವರಿಗೆ ಬಹಳ ಸುಲಭನಾದಂಥ ಉಪಾಯ ಇದು. ಮೂಗಿನ ನೇರದಲ್ಲಿ ಒಂದು ಹೂವನ್ನು ಇಟ್ಟು, ಹೂವು ಅಥವಾ ದೀಪವನ್ನು ಹಚ್ಚಿ, ಒಂದು ಕ್ಯಾಂಡಲನ್ನು ಹಚ್ಕೊಂಡು ಸುಮಾರು ಒಂದು 10 ಅಡಿ ದೂರದಲ್ಲಿರಬೇಕು. ತೀರಾ ಹತ್ತಿರಕ್ಕೆ ಇರಬಾರ್ದು, 10 ಅಡಿ ದೂರದಲ್ಲಿ ಅದೇ ಹೂವನ್ನ ಅಥವಾ ಅದೇ ಕ್ಯಾಂಡಲ್ನ ದೀಪವನ್ನು ದೃಷ್ಟಿಸಿ ನೋಡ್ತಾ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಕ್ರಮಬದ್ಧವಾಗಿ ನೀವು ನೋಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮಗಳಿಗೆ ಈ ತರಹ ಸಮಸ್ಯೆ ಅಂದರೆ ಮೇಲಿಂದ ಮೇಲೆ ತಲೆನೋವು ಬರ್ತಕ್ಕಂಥದ್ದು ಮತ್ತು ತಲೆನೋವಿಂದ ಕೆಲವು ವಾಮಿಟ್ ಆಗುವಂಥ ಪರಿಸ್ಥಿತಿ ಇರುವಂಥದ್ದು ಮತ್ತು ಎಲ್ಲನ ಏನನ್ನು ದೂರಬಾರ ಹೋಗಬೇಕು ಅಂತ ತಕ್ಷಣ ಮೈಕೈ ಸುಸ್ತಾಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ. అవును స్వామి, ఆ తరనే అవుతుందా స్వామి? ಅದಕ್ಕೆ ಇದಿಷ್ಟು ಮಾಡಿಸಿ ಅಮ್ಮ, ಒಳ್ಳೇದಾಗುತ್ತೆ ತಾಯಿ. ಬೆಂಗಳೂರಿನ ಅಮೃತಹಳ್ಳಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಾಗಜ್ಯೋತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ವೀಕ್ಷಕರೇ ನೀವು ಬರೆದಿರುವಂತಹ ಪತ್ರವನ್ನು ಓದುವಂಥ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಕೊಲ್ಲಾಪುರದಿಂದ ಬರೆದಿದ್ದಾರೆ ನಿತಿನ್ ಶ್ರೀಶೈಲ ಪಾಸ್ತೆ ಅವರು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ಕೆಲಸದಲ್ಲಿ ಯಾವ ಆಸಕ್ತಿ ಕೂಡ ಇರೋದಿಲ್ಲ. ಯಾವುದೇ ಕೆಲಸಕ್ಕೆ ಹೋದರೂ ಸಹ ಸ್ವಲ್ಪ ದಿನಗಳನ್ನು ಮಾಡ್ತೀನಿ, ಮತ್ತು ಅದಾದಮೇಲೆ ನನಗೇನೋ ಒಂಥರ ಬೇಸರ ಆಗಿ ಯಾವುದೋ ಒಂದು ಜಗಳ ಆಗಿ ವಾಪಸ್ ಬಂದುಬಿಡ್ತೀನಿ, ಅಥವಾ ನಷ್ಟ ಆಗಿರುತ್ತೆ ನನಗೆ, ಮತ್ತೆ ಬೇಸತ್ತು ಬೇರೆ ಕಂಪ್ನಿಗೆ ಹೋಗಿ ಸೇರ್ಕೊಳ್ತೀನಿ, ಅಲ್ಲೂ ಕೂಡ ಮುಂದುವರಿಯೋದಿಲ್ಲ. ಹೀಗೆ ನಾನು ಯಾವ ಕೆಲಸ ಮಾಡಬಹುದು ಗುರುಜಿ ನನ್ನ ರಾಶಿ ನಕ್ಷತ್ರದ ಪ್ರಕಾರ ಅಂತ ಕೇಳಿದ್ದಾರೆ ಅವರು. ನಿತಿನ್ ಶ್ರೀಶೈಲ ಪಾಸ್ತೆ ಅವರೇ, ನಿಮ್ಮ ಕಣ್ಣರೇಖೆ, ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ. ಇಲ್ಲಿವರೆಗೂ ತಾವು ಅನುಭವಿಸಿರ್ತಕ್ಕಂಥ ಈ ಸಮಸ್ಯೆಗಳು ಬಹುಶಃ ಮೇ 18ನೇ ತಾರೀಕುವರೆಗೂ ಇಂಥದೇ ಸಮಸ್ಯೆಗಳನ್ನು ನೋಡ್ತೀರಿ. ಮೇ 18 ದಾಟಿದ್ರೆ ಅಲ್ಲಿ ಗ್ರಹಗತಿಗಳ ಬದಲಾವಣೆ ಇದೆ. ಮೇ 18ರ ನಂತರ ನಿಮ್ಮ ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇಲ್ಲಿ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೂ ಸಹಿತ ಇದು ಕರೆಕ್ಟವಾಗಿ ಸೂಕ್ತವಾದಂಥ ಸಮಯ. ಆದರೆ ನಿಮ್ಮ ಎಡಗಣ್ಣಿನ ರೇಖೆಯಲ್ಲಿ ನಿಷ್ಠುರದ ಹೊರೆ ಸಾಕಷ್ಟು ಹೊತ್ಕೊಳ್ತೀರಿ. ನಿಮಗೆ ಪಾಸಿಟಿವ್ ಅಂತಕ್ಕಂಥದ್ದು, ಪಾಸಿಟಿವ್ ಎನರ್ಜಿ ಇರತಕ್ಕಂಥದ್ದು ತುಂಬ ಕಡಿಮೆ ನಿಮ್ಮ ಪ್ರಾಂತ್ಯದಲ್ಲಿ. ಯಾಕೆಂದರೆ ಒಬ್ಬ ಮನುಷ್ಯ ಒಂದು ಸತಿ ಸಣ್ಣ ತಪ್ಪು ಮಾಡಿಬಿಟ್ರೆ ಆ ತಪ್ಪನ್ನೇ ಹಿಡಿದು ಎಲ್ಲರೂ ಅದರ ಬಗ್ಗೆನೇ ಮಾತಾಡೋರು ಜಾಸ್ತಿ ಜನ ಆಗ್ತಾರೆ. ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ಸಹಿತ ನಿಮ್ಮನ್ನು ನಿಂದಿಸೋರಾದ್ದರಿಂದ ಮತ್ತು ನಿಮ್ಮ ಹೊರಗಡೆ ಇರತಕ್ಕಂಥ ಸ್ನೇಹಿತರು, ನಿಮ್ಮ ವ್ಯವಹಾರಗಳು, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಇದನ್ನು ದೂರ ಮಾಡ್ಕೋಬೇಕು. ಶಾಂತಿ ನೆಮ್ಮದಿಯನ್ನು ನೀವು ಬೆಳೆಸ್ಕೋಬೇಕು. ಹಾಗೆ ನಿಮ್ಮ ಕಣ್ಣರೇಖೆಯಲ್ಲಿ ಇವಾಗಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಇಂಥೆಲ್ಲ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದೀರಿ. ಆದರೆ ನಾನು ತಿಳಿಸ್ತಾ ಇದ್ದೀನಿ, ಮುಂಬರ್ತಕ್ಕಂತಹ ದಿನಗಳು ಮೇ 18ರ ನಂತರ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 2 ಅಥವಾ 3 ಹುಣ್ಣಿಮೆ ಒಂದು ದೇವಿಯ ದೇವಸ್ಥಾನದಲ್ಲಿ ಒಂದಿಷ್ಟು ಬೆಲ್ಲ ಮತ್ತು ಜೇನುತುಪ್ಪನ ಕೊಟ್ಟು ಪ್ರಾರ್ಥನೆ ಮಾಡಿ. ಅದೇ ಹುಣ್ಣಿಮೆಯ ರಾತ್ರಿ ಚಂದ್ರನ ದರ್ಶನ ಮಾಡ್ತಾ ಒಂದಿಷ್ಟು ಗೋಕ್ಷೀರವನ್ನು ಮನೆಯಿಂದ ಹೊರಗಡೆ ಒಂದು ಲೋಟದಲ್ಲಿ ಗೋಕ್ಷೀರವನ್ನು ಇಟ್ಟು ಚಂದ್ರನ ಪ್ರಾರ್ಥನೆ ಮಾಡಿ, ಮಾರನೇ ದಿವಸ ಬೆಳಗ್ಗೆ ಅದೇ ಗೋಕ್ಷೀರವನ್ನು ಹಾಲನ್ನು ಹಸಿರು ಗಿಡದ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ. ಈ ಪ್ರಕಾರ ನೀವು ಮಾಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಮಕರ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ವಿಘ್ನಗಳಿದೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ. ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಕೆಲಸ ಕಾರ್ಯಗಳಲ್ಲಿ ಯಾವಾಗ ಅಭಿವೃದ್ಧಿ ಆಗೋದಿಲ್ವೋ, ಮನಸ್ಸಿಗೆ ನೆಮ್ಮದಿ ಯಾವಾಗ ಇರೋದಿಲ್ವೋ, ಅಥವಾ ಯಾರೊಬ್ಬರನ್ನ ಮಾತಾಡ್ತಕ್ಕಂಥ ಎದುರಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಮೈಮೇಲೆ ತಿರುಗಿ ಬೀಳುವಂಥದ್ದು ಅಥವಾ ವಿಶೇಷವಾಗಿ ಗರ್ಜನೆ ಮಾಡುವಂಥದ್ದು, ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡುವಂತಹ ಪರಿಸ್ಥಿತಿ ಸಾಕಷ್ಟು. ಆದ್ದರಿಂದ ಜೊತೆಗೆ ಆರೋಗ್ಯವೂ ಸಹಿತ ಅಷ್ಟೊಂದು ಸಮಂಜಸವಾಗಿರೋದಿಲ್ಲ. ಆರೋಗ್ಯದಲ್ಲೂ ಸಾಕಷ್ಟು ಏರಿಳಿತಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಇರೋದರಿಂದ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಡ್ಡಿ ಆತಂಕಗಳೇ ಸಾಕಷ್ಟು ಎದುರಾಗ್ತಿರೋದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಶನಿಗ್ರಹದಿಂದ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳಿಂದ ದೂರಭಾರ ಪ್ರಯಾಣ ಆಗಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣದಿರತಕ್ಕಂಥದ್ದಾಗಲಿ, ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಕ್ಕಂಥದ್ದಾಗಲಿ, ಹೀಗೆ ಒಂದಲ್ಲ ಒಂದು ತರಹ ಭಾಳ ವ್ಯತ್ಯಾಸಗಳನ್ನೇ ಗಮನಿಸ್ತಾ ಇದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಜಾಸ್ತಿ ಆದಾಗ ಕಷ್ಟವನ್ನು ಮತ್ತೆ ಯಾರ ಹತ್ರ ಹೇಳ್ಕೋಬೇಕಪ್ಪ ಅನ್ನೋ ಒಂದು ಆಲೋಚನೆ ಸಹಿತ ನಿಮಗೆ ಎದುರಾಗ್ತಿರಬಹುದು. ಆದರೆ ಯಾರ ಬಳಿ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರು, ಯಾರ ಹತ್ರ ನಿಮ್ಮ ಕಷ್ಟದ ಬಗ್ಗೆ ಚಿಂತನೆ ಮಾಡಿದ್ರು ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟಾಗುತ್ತೆ ವಿನಃ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ. ಆದರೆ ಪರಿಹಾರ ಸಿಗಬೇಕಾದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಮಾತ್ರವೇ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಭಿ ಶನೇಶ್ಚರನ ಪ್ರಾರ್ಥನೆ ಮಾಡಿ. ಪ್ರಸ್ತುತ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಾಧ್ಯವಾದರೆ ಕೃಷ್ಣವರ್ಣದ ಅಂದರೆ ಕಪ್ಪು ಬಣ್ಣದ ಗೋವಾಗಲಿ ಅಥವಾ ಕಪ್ಪು ಬಣ್ಣದ ಶ್ವಾನ ಆಗಲಿ ಅಥವಾ ಸಣ್ಣ ಪುಟ್ಟಾಣಿ ಮಕ್ಕಳಾಗಲಿ, ಸಾಧು ಸಂತರಾಗಲಿ, ಇಂತಹವರಿಗೆ ಏನಾದ್ರು ಪದಾರ್ಥಗಳನ್ನು ಕೊಡೋದ್ರಿಂದ ಖಂಡಿತ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸಲ್ಲಿ ಉದ್ವೇಗವನ್ನು, ಮನಸ್ಸಲ್ಲಿ ಒಂದಿಷ್ಟು ಆವೇಶವನ್ನು, ಇರ್ತಕ್ಕಂತಹ ಯಾವುದೋ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತಕ್ಕಂಥದ್ರ ಚಿಂತನೆಯನ್ನು ಸಾಕಷ್ಟು ಮಾಡ್ತಿರ್ತೀರಿ. ಕಾಲಕ್ಕೂ ಏನು ನಡಿಬೇಕು, ಏನಾಗಬೇಕಾಗಿದೆಯೋ ಅಥವಾ ಏನು ನಡಿಬೇಕಾಗಿದೆಯೋ ಇದೆಲ್ಲ ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದು, ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥದ್ದು. ಕಾಲಕ್ಕೂ ಹೇಗೆ ನಡ್ಕೋಬೇಕು, ಮುಂದೆ ಏನು ನಡಿಬೇಕು, ಮುಂದೆ ಏನು ಮಾಡಬೇಕು, ಸಾಧ್ಯವಾದಷ್ಟು ಧರ್ಮ ಮಾರ್ಗದತ್ತ ನಡೆಯುವಂತಹದ್ದು ನಿಮ್ಮ ಮನಸ್ಸಲ್ಲಿರಬೇಕಾದಂಥದ್ದು. ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಂಗಳವಾರ, ಮಂಗಳಕರವಾಗಿರ್ತಕ್ಕಂಥ ಈ ಶುಭ ದಿನ ಕುಂಭರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ಶಕ್ತಿ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಹನುಮ ಮಂತ್ರದಿಂದ ಪಠನೆ ಮಾಡ್ತಕ್ಕಂಥದ್ದಾಗಲಿ, ಸಾಧು ಸಂತರಿಗೆ ನಿಮ್ಮ ಕೈ ಯಥಾಶಕ್ತಿ ಏನಾದರೂ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಒಂದಿಷ್ಟು ನೆಮ್ಮದಿಯನ್ನು ಕಾಣಬಹುದು. ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅಷ್ಟು ಸಮಾಧಾನಕರವಾಗಿರ್ತಕ್ಕಂಥದ್ದಲ್ಲ. ಜೊತೆಗೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶನಿ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಅಥವಾ ಶನಿ ಮಂತ್ರವನ್ನು ನೀವು ಉದ್ದೇಶಿಸಿ ಮಂತ್ರ ಪಠನೆ ಮಾಡೋದ್ರಿಂದ, ಜೊತೆಗೆ ಹನುಮನ ಸಾನ್ನಿಧ್ಯದಲ್ಲಿ ಬೆಲ್ಲದಚ್ಚು ತುಪ್ಪನ್ನು ಕೊಡೋದ್ರಿಂದ ಅಥವಾ ಶುಭ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿ ಪಡಿಸ್ಕೋಬಹುದು. ಸಾಧ್ಯವಾದರೆ ಇವತ್ತಿನ ದಿವಸ ಸಂಪೂರ್ಣ ನಿರ್ಗತಿಕರಿಗೋ, ಕಡುಬಡವರಿಗೋ ಅಥವಾ ಒಂದು ಹೊತ್ತಿಗೂ ಊಟಕ್ಕೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಜ್ಞಾನದಿಂದ ಅಥವಾ ನಿಮ್ಮ ಕೈಲಿರ್ತಕ್ಕಂಥ ಒಂದಿಷ್ಟು ಹಣಕಾಸು ಅಥವಾ ನೀವು ತಿನ್ನುವಂತಹ ಒಂದು ತುತ್ತು ಅನ್ನದಲ್ಲಿ ಒಂದಿಷ್ಟು ಭಾಗವಾಗಾದರೂ ಅವರಿಗೆ ಕೊಟ್ಟು ನೀವು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು 3 ರಿಂದ 4 ತನಕ
3 ಗಂಟೆಯಿಂದ 4:15 ಮಧ್ಯದಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡಿಕೊಳ್ತೀರಿ. ಇದೇ ಸಮಯದಲ್ಲಿ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು ಸಮಂಜಸವಲ್ಲ. ಆರೋಗ್ಯಕರವಾದಂತಹ ಬೆಳವಣಿಗೆ ಈ ಸಮಯದಲ್ಲಿ ಕಾಣಿಸೋದಿಲ್ಲ. ಇದಕ್ಕಾಗಿ ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆಯೋದ್ರಿಂದ ಒಂದಿಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಶೀಘ್ರವಾಗಿ ಪರಿಹಾರ ತಂದುಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು, ಒಂದಿಷ್ಟು ನೀರುಣಿಸುವಂತಹ ಒಂದು ಕ್ರಮವನ್ನು ತಾವು ಮಾಡಿದ್ದೇ ಆದರೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಂದರೆ 9-11 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ನೀವೇನಾದ್ರು ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನೀಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ ರೀ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ಸುಜಾತ ರೀ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಾನ್ವಿ ತಾಲೂಕು ಕಲ್ಲೂರಿಂದ ಮಾತಾಡ್ತಾ ಇದೀವಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ಈ ನಮ್ಮ ಬಗ್ಗೆನೇ ಮಾತಾಡ್ಕೋಬೇಕ್ರಿ. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಕೋಟಿ ಕೋಟಿ ವಂದನೆಗಳು ಗುರುಜಿ. ಒಳ್ಳೇದಾಗ್ಲಿಮ್ಮ, ಹೇಳಿ ತಾಯಿ. ಏನಿಲ್ಲ ಗುರುಜಿ, ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅವನಿಗೆ ಹುಟ್ಟುತ್ತಾಯಿಂದ ಮಾತಿಲ್ಲ ಗುರುಜಿ. ಅವನಿಗೆ ಈಗ 21 ವಯಸ್ಸು ಗುರುಜಿ. 21 ವರ್ಷ, ಜನ್ಮತಃ ಮಾತಿಲ್ಲ. ಹಾಗೆ ಇದ್ರ ಬಗ್ಗೆ ವೈದ್ಯರು ಏನಾದ್ರು ಸಲಹೆ ತೆಗೆದುಕೊಂಡು ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡಿದ್ರಾ? ನೋಡಿದ್ವಿ ಗುರುಜಿ, ನೋಡಿದೀವಿ. ಅವನಿಗೆ ಹುಟ್ಟುತ್ತಾನೆ ಕಿವಿ ಮಾತಿಲ್ಲ, ಹಂಗಾಗಿ ಅವನಿಗೆ ಮಾತು ಬರಲ್ಲ ಅಂತ ಹೇಳಿದಾರೆ ಗುರುಜಿ. ಎಲ್ಲಾ ಕಡೆ ತೋರಿಸಿದಾರೆ. ಹಂಗಾಗಿ ಮಾತಿಲ್ಲ. ಅದ್ರಲ್ಲಿ ಅವ್ನ್ ಸ್ವಲ್ಪ ದೇವ್ರ ಗುಡಿಗೆ ಆ ಕಡೆ ಹೋಗೋಣ ಅಂದ್ರೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನೇ ಇಲ್ಲ ಗುರುಜಿ. ನಾವೇನ್ ಹೇಳಿದ್ರು ಮಾತು ಕೇಳಲ್ಲ ಗುರುಜಿ. ಹಂಗಾಗಿ ನಾವ್ ಹೇಳಿದಿನ ಅವ್ನಿಗೆ ಅರ್ಥ ಆಗಲ್ಲ, ಅವ್ನ್ ಹೇಳಿದ ಅರ್ಥ ಮಾಡ್ಕೊಂತೀವಿ ಗುರುಜಿ. ಅಂದ್ರೆ ಅವ್ನ್ ಸ್ವಲ್ಪ ಕೈ ಸೂಟಿ ಅಲ್ಲ, ಹಂಗಾಗಿ ಅವ್ನಿಗೆ ಮಾತಿಲ್ಲ ಗುರುಜಿ. ಅವ್ನಿಗೆ ಮಾತು ಬರತ್ತಿಲ್ಲ, ಅದಕ್ಕೋಸ್ಕರ ಅಲ್ಲಮ್ಮ. 21 ವರ್ಷ ಆಗೋಗಿದೆ ಅಂದ್ರೆ ಅವನ ಜೀವನದಲ್ಲಿ ಈಗಾಗಲೇ ಕಾಲಭಾಗದಷ್ಟು ವರ್ಷಗಳನ್ನ ಕಳೆದಿದ್ದಾಯ್ತು. ಆದ್ರೆ ಇಲ್ಲಿವರೆಗೂ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ, ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಿ. ಯಾಕೆಂದರೆ ಯಾವೊಬ್ಬ ತಂದೆ ತಾಯಿ ಆದರೂ ಸಹಿತ ತನ್ನ ಮಕ್ಕಳಿಗಾಗುವಂತಹ ಇಂಥ ನ್ಯೂನ್ಯತೆಗಳನ್ನು ಯಾರೊಬ್ಬರು ಕಲ್ಲೊಂದು ದೇವರಿಗೂ ಸಹಿತ ಕೈ ಮುಗಿದಿರ್ತೀರಿ. ಯಾರು ಏನು ಹೇಳಿದ್ರು ಅದ್ರ ಪರಿಹಾರಗಳ ಬಗ್ಗೆ ಚಿಂತನೆ ಮಾಡಿರ್ತೀರಿ. 21 ವರ್ಷನೇ ದಾಟಿಬಿಟ್ಟಿದೆ ಅಂದರೆ ಬಹುಶಃ ಅವನಲ್ಲಿ ಆ ಒಂದು ಭಾಗದಲ್ಲಿ ಅವನು ಜನ್ಮತಃನೇ ಇಲ್ಲ, ಈ ತರಹ ಇರ್ಬೋದು. ಹಾಗಾಗಿ ಇನ್ನೂ ಒಂದು ಸತಿ ಒಂದು ಪ್ರಯತ್ನ ಅಂದರೆ, ಈಗ ಟೆಕ್ನಾಲಜಿ ಭಾಳ ಇಂಪ್ರೂವ್ಮೆಂಟ್ ಇರೋದ್ರಿಂದ ಇವತ್ತಿನ ಕಾಲಧರ್ಮದ ಪ್ರಕಾರ ಯಾರಾದರೂ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನೋಡೋಣ, ಸಿಟಿಯಲ್ಲಿ ಒಂದ್ಸತಿ ತೋರಿಸಿದ್ರಾ? ಈ ಕಡೆ ಬೆಂಗಳೂರು ಕಡೆ ಎಲ್ಲ ತೋರಿಸಿದ್ರಾ? ಬೆಂಗಳೂರು ನೋಡಿಸಿದ್ರಮ್ಮ? ಬೆಂಗಳೂರು ಕಡೆ ಬಂದಿಲ್ಲ ಗುರುಜಿ. ಅಪ್ಪ ಚಿಕ್ಕ ವಯಸ್ಸಲ್ಲಿವಾಗಲೇನೆ ಎಲ್ಲ ಕಡೆ ತೋರಿಸಿದ್ದಾರೆ, ಬಳ್ಳಾರಿ. ಹಾಗಲ್ಲಮ್ಮ, ಅವತ್ತಿನ ಟೆಕ್ನಾಲಜಿ, ಅವತ್ತಿರ್ತಕ್ಕಂತಹ ಒಂದು ಪೂರ್ವಭಾವಿ ಸಿದ್ಧತೆಗಳು ಅವತ್ತಿನ ಸಿದ್ಧತೆಗಳಲ್ಲಿ ಅಷ್ಟೇ ಆಗಿರುತ್ತೆ. ಆದರೆ ಇವತ್ತು ಭಾಳಷ್ಟು ಅಭಿವೃದ್ಧಿ ಇದೆ. ನೋಡೋಣ, ಒಂದು ಪ್ರಯತ್ನ ಮಾಡಿ. ಬೆಂಗಳೂರು ಕಡೆ ಇರ್ತಕ್ಕಂಥ ಇವರು ENT ಸ್ಪೆಷಲಿಸ್ಟ್ ಅಲ್ವಾ, ಅಂತಹವರು ಸಾಕಷ್ಟು ಜನ ಇದ್ದಾರೆ. ಅದರಿಂದ ಈ ಭಾಗದಲ್ಲಿ ಬೆಂಗಳೂರು ಕಡೆಗೆ ಒಮ್ಮೆ ಕರ್ಕೊಂಡು ಬಂದು ಒಂದ್ಸತಿ ಪರೀಕ್ಷೆ ಮಾಡಿ ನೋಡಿಸಿ. ಬಂದಾಗ ನನ್ನೂ ಭೇಟಿ ಮಾಡಿ ನೋಡೋಣ, ನನ್ನ ಕಡೆಯಿಂದ ಏನು ಸಾಧ್ಯವೋ ನಾನು ಮಾಡಿಕೊಡ್ತೇನೆ. ಅದೇ ಗುರುಜಿ, ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ಕೊಂತ ಗುರುಜಿ. ಅದು ನಮ್ಗೆ ಟೈಮೇ ಕೂಡ ಬರ್ತಾ ಇಲ್ಲ ಗುರುಜಿ. ಏನ್ ಮಾಡ್ಬೇಕು? ನಿಮ್ ಮುಂದೆ ನಿಂದಿರ್ಸಿ ಏನಾದ್ರ ಪರಿಹಾರ ಹೇಳ್ತೀರೇನೋ ಅಂತ ತುಂಬಾ ನೋಡೋಣ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ನನ್ನಿಂದ ಒಂದು ಕಿಂಚಿತ್ ಅನುಕೂಲ ಆಗುತ್ತೆ, ನಾನು ಸಂತೋಷ ಪಡ್ತೀನಿ. ಆದಷ್ಟು ಬೇಗ ಈ ಕೆಲಸ ಆಗಲಿ. ಒಮ್ಮೆ ಬೆಂಗಳೂರು ಬಂದು ಸರಿಯಾದಂಥ ವೈದ್ಯರ ಪರೀಕ್ಷೆ ಮಾಡಿಸಿ, ಖಂಡಿತ ಅವನ ಜೀವನದಲ್ಲಿ ಬೆಳಕಾಗಲಿ ಅಂತಲೇ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಮ್ಮ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ನಾವೀಗ ಇದ್ದೇವೆ. ವೀಕ್ಷಕರೇ, ಈ ದಿನದ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾರೋಹಳ್ಳಿಯಿಂದ ಶ್ರೀ ಮಲ್ಲಪ್ಪ ಅವರು ಮತ್ತು ಅವರೊಂದಿಗೆ ಅವರ ತಂಡ ಆಗಮಿಸಿದೆ. ರಾಘವೇಂದ್ರ ಅವರು, ಅನಂತ್ ಅವರು, ಸುರೇಶ್ ಅವರು, ಶಿವಲಿಂಗಪ್ಪ ಅವರು ಮತ್ತು ಶ್ರೀನಿವಾಸ್ ಅವರು. ಬನ್ನಿ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಲ್ಲಪ್ಪ ಅವರೇ, ಕೊಡಿ ಪ್ರಸಾದ. ಅರುಣಾಚಲೇಶ್ವರರ ದೇವಸ್ಥಾನ
ಬಹಳ ವಿಶೇಷವಾದ್ದು ಭಗವಂತ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದನಾಂ ಮೃತ್ಯೋನ್ಮುಕ್ಷೀಮಾಮೃತಾತ್ ಶಮ್ಯೋ ರಾಹುಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪದಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ. ಶಿವರಾತ್ರಿ ಅರುಣಾಚಲೇಶ್ವರ ದೇವಸ್ಥಾನನೇ ಸುಮಾರು 650 ವರ್ಷದ ಇತಿಹಾಸ ಇರತಕ್ಕಂಥ ಅರುಣಾಚಲೇಶ್ವರರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಅದರ ಪೂರ್ವದಲ್ಲಿ ಅರುಣಾಚಲೇಶ್ವರರ ದೇವಸ್ಥಾನ ಬಹಳ ಅದ್ಧೂರಿಯುತವಾಗಿತ್ತು, ಸಾಂಗೋಪಾಂಗವಾಗಿ ಪೂಜೆ ನಡೀತಿತ್ತು. ಕಾಲಕ್ರಮೇಣ ಮಧ್ಯದಲ್ಲಿ ಒಂದಷ್ಟು ಕಾಲ ಪೂಜೆ ನಡೀತು, ದೇವಾಲಯದ ಆವರಣ ಎಲ್ಲ ಸಂಪೂರ್ಣ ಶೀತಲಗೊಂಡಿತ್ತು. ಆದರೆ ಪುನಃ ಆ ಶೀತಲಗೊಂಡಂತಹ ಆಲಯವನ್ನು ಪುನಶ್ಚೇತನ ಮಾಡಿ ಒಂದಷ್ಟು ವಿಶೇಷವಾದಂತಹ ರೀತಿ ಇವತ್ತಿನ ಸಹ ರಾಜ್ಯ ಪ್ರತಿಯೊಬ್ಬರು ಸಹಿತ ತಿರುಗಿ ನೋಡಬೇಕು ಅಂತಹ ಒಂದು ಆಲಯವನ್ನು ಶ್ರಮಿಸಿ ಕ್ರಮಬದ್ಧವಾಗಿ ಇವತ್ತು ನೂತನವಾದಂತಹ ಆಲಯ ಆಗಿದೆ. ಬಹಳ ವಿಶೇಷವಾಗಿದೆ, ಅದ್ಧೂರಿತವಾದಂಥ ಪೂಜಾನುಷ್ಠಾನ ನಡೀತಾ ಇದೆ. ಇಂಥ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇರತಕ್ಕಂಥ ಅರುಣಾಚಲೇಶ್ವರರ ಸಾನ್ನಿಧ್ಯದ ಬಗ್ಗೆ ಮಲ್ಲಪ್ಪ ಅವರೇ ನೀವು ಹೇಳಿ. ರಾಮನಗರ ಜಿಲ್ಲೆ ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆಪ್ಪ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹಾರೋಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯವು ಸುಮಾರು 650-700 ವರ್ಷಗಳ ಒಂದು ಇತಿಹಾಸ ಹೊಂದಿರತಕ್ಕಂಥ ಪ್ರಾಚೀನವಾದಂಥ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವಲಿಂಗು ಮಹಾ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಅದು ಕೆಂಪು ಸಾಲಿಗ್ರಾಮ ದಿಂದ ಆದಂತಹ ಲಿಂಗು. ಆ ಒಂದು ದೇವಸ್ಥಾನ ಸುಮಾರು 1.5 ಎಕರೆ ಇರತಕ್ಕಂಥ ವಿಶಾಲವಾದ ದೇವಸ್ಥಾನ. ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಕಾರ್ಯಕ್ರಮವನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸಪ್ತ ಪವಿತ್ರ ನದಿಗಳಿಂದ ಪವಿತ್ರ ಜಲವನ್ನು ತರಿಸಿ ಬಿಲ್ವಪತ್ರೆ ಸಮೇತ ಆ ದಿನ ದೇವಾಲಯಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಕೈಯಿಂದಲೇ ನೇರವಾಗಿ ಆ ಪರಶಿವನಿಗೆ ಅಭಿಷೇಕವನ್ನು ಮಾಡಿಸ್ತೇವೆ. ಹಾಗೂ ರಾತ್ರಿ ಜಾಗರಣೆಯ ಪ್ರಯುಕ್ತ ಪ್ರತಿ ವರ್ಷ ಆ ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ನಾಟಕವನ್ನು ಜಾಗರಣೆಗೋಸ್ಕರ ನಾವು ಆಯೋಜನೆ ಮಾಡ್ತಿದ್ವು. ಮತ್ತು 3 ಹಂತಗಳ 3 ಗಂಟೆಗಳ 3 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಬೆಳಿಗ್ಗೆ ತನಕ ಜಾಗರಣೆಗೆ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ತಿದ್ವು. ಆದರೆ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಕ್ರೀಡೆಗಳನ್ನ ಪ್ರೋತ್ಸಾಹ ಮಾಡಬೇಕು, ಗ್ರಾಮೀಣ ಕ್ರೀಡೆಗಳು ಮತ್ತೆ ಬೆಳಕಿಗೆ ಬರಬೇಕು ಅಂತಕ್ಕಂಥ ಉದ್ದೇಶ ಹಾಗೂ ದೇವಾಲಯಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಂದು ಜಾಗರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಬಾರಿ ದೇವಸ್ಥಾನದಲ್ಲಿ ಗ್ರಾಮೀಣ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗಾಗಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಹಾಗೂ ಎಲ್ಲ ಸ್ಪರ್ಧೆಗಳಿಗೂ ನಿಖರವಾದಂಥ ಒಂದು ಮೌಲ್ಯಯುತವಾದಂಥ ಬಹುಮಾನವನ್ನು ಮತ್ತು ಸ್ಮರಣ ಸಂಚಿಕೆಯನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೂ ಅನ್ನದಾಸೋಹವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದ್ದರಿಂದ ಕನಕಪುರ ತಾಲೂಕಿನ ಹಾಗೂ ರಾಮನಗರ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಆ ದಿನ ಸಹಸ್ರ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ಆ ಪರಶಿವನ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಗುರೂಜಿಯವರನ್ನು ಸಹ ಆತ್ಮೀಯತೆಯಿಂದ ನಮ್ಮ ದೇವಸ್ಥಾನದ ಸಮಿತಿಯ ಪರವಾಗಿ ಗುರೂಜಿಯವರನ್ನು ಸಹ ಅವತ್ತು ಬರಬೇಕು ಅಂತೇಳಿ ನಾನು ವಿನಯದಿಂದ ಕೇಳ್ಕೊಳ್ತೇನೆ. ತುಂಬ ಸಂತೋಷ. ಏಕೆಂದರೆ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಆಲಯ. ನಾವು ಈ ಹಿಂದೆ ನಮ್ಮ ಜೀ ಕನ್ನಡದಲ್ಲೇ ಅರುಣಾಚಲೇಶ್ವರನ ಸಾನ್ನಿಧ್ಯವನ್ನು ಸಾಕಷ್ಟು ಬಾರಿ ನಮಗೆ ತೋರಿಸ್ಕೊಟ್ಟಿದ್ದೀವಿ. ಯಾಕೆಂದರೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿರಲಿ, ಅಲರ್ಜಿ ಸಮಸ್ಯೆಗಳಿರಲಿ, ಮತ್ತು ಸ್ವರತರಂಗದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳಿರಲಿ, ಅಥವಾ ವಾಸ್ತುಗೃಹದಲ್ಲಿ ಬರ್ತಕ್ಕಂಥ ಎಂಥ ದೊಡ್ಡ ಸಮಸ್ಯೆಗಳಿದ್ದರೂ ಅರುಣಾಚಲೇಶ್ವರರ ಆ ಒಂದು ಸಾನ್ನಿಧ್ಯ ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅರುಣಾಚಲೇಶ್ವರ ಅಪಿತಕುಚಾಂಬ ಎಂಬತಕ್ಕಂಥ ದೇವಿಯ ನಾಮಾಂಕಿತದಿಂದ ಪ್ರಬುದ್ಧಮಾನದಲ್ಲಿರ್ತಕ್ಕಂಥ ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಅರುಣಾಚಲೇಶ್ವರರ ಆಸ್ಥಾನ. ಅರುಣಾಚಲೇಶ್ವರರ ಆಸ್ಥಾನವನ್ನು ದರ್ಶನ ಮಾಡಿ ಅಲ್ಲಿ ಸ್ವಾಮಿಗೆ ಅಭಿಷೇಕವಾಗಿರ್ತಕ್ಕಂಥ ಅಭಿಷೇಕ ಜಲವನ್ನು ಅಥವಾ ಗೋಕ್ಷೀರದಿಂದ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ತೀರ್ಥವನ್ನು 48 ದಿನಗಳ ಕಾಲ ಯಾರು ಅದನ್ನು ಪಾನವಾಗಿ ತೆಗೆದುಕೊಳ್ತಾರೋ, ಅದನ್ನು ಪ್ರಸಾದ ತೀರ್ಥ ರೂಪದಲ್ಲಿ ತೆಗೆದುಕೊಳ್ತಾರೋ ಅವರ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಮತ್ತು ಅಲ್ಲಿನ ಪ್ರತೀತಿ ಒಂದಿದೆ, ಯಾರಿಗೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿರುತ್ತೋ ಅವರು ಮಧುವಿನಿಂದ ಅದರ ಜೇನುತುಪ್ಪದಿಂದ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಜೇನುತುಪ್ಪವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದ್ರೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ಅಲ್ಲಿ ಪ್ರತೀತಿ ಇದೆ.
ಹಾಗಾಗಿ ಅರುಣಾಚಲೇಶ್ವರ ಆರುಹಳ್ಳಿಯಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ಭಾಳಷ್ಟು ಹೆಸರುವಾಸಿ ಇದೆ. ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದೇವರ ಪವಾಡವೂ ಸಾಕಷ್ಟು ಇದೆ. ಹಾಗಾಗಿ ಭಕ್ತ ಸಮೂಹ ಬನ್ನಿ, ಭಗವಂತನ ದರ್ಶನ ಮಾಡಿ, ಶಿವರಾತ್ರಿಯಂದು ಶಿವಧ್ಯಾನ ಮಾಡ್ತಾ ಬಿಲ್ವಪತ್ರೆಯಿಂದ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಅಲ್ಲಿ ಶಿವನಿಗೆ ಅಭಿಷೇಕವನ್ನು ಸಲ್ಲಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಗುರುಜಿ, ಈ ದಿನದ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ ಭಗವತಿ.